ಓಂ ಸಹನಾವವತು ಸಹನೌ ಭುನಕ್ತು ಸಹ ವೀರ್ಯಂಕರವಾವಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿ. ಬ್ರಹ್ಮಾನಂದಂ ಪರಮಸುಖದಂ ಕೇವಲಂ ಜ್ಞಾನಮೂರ್ತಿಂ ದ್ವಂದ್ವಾತೀತಂ ಗಗನಸದೃಶಂ ತತ್ವಮಸ್ಯಾದಿಲಕ್ಷ್ಯಂ ಏಕಂ ನಿತ್ಯಂ ವಿಮಲಮಚಲಂ ಸರ್ವಧೀ ಸಾಕ್ಷಿಭೂತಂ ಭಾವಾತೀತಂ ತ್ರಿಗುಣರಹಿತಂ ಸದ್ಗುರುಂ ತಂ ನಮಾಮಿ. ಸದಾಶಿವಸಮಾರಂಭಾಂ ಶಂಕರಾಚಾರ್ಯಮಧ್ಯಮಾಂ ಅಸ್ಮದಾಚಾರ್ಯಪರ್ಯಂತಾಂ ವಂದೇ ಗುರುಪರಂಪರಾಂ. ಶ್ರುತಿಸ್ಮೃತಿಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ಶಂಕರಂ ಶಂಕರಾಚಾರ್ಯಂ ಕೇಶವಂ ಬಾದರಾಯಣಂ ಸೂತ್ರಭಾಷ್ಯಕೃತೌ ವಂದೇ ಭಗವಂತೌ ಪುನಃ ಪುನಃ ಭಗವಂತೌ ಪುನಃ ಪುನಃ. ನಿತ್ಯ ಜೀವನದಲ್ಲಿ ಅಧ್ಯಾತ್ಮ ಅಂತಕ್ಕಂತಹ ಪ್ರವಚನ ಮಾಲಿಕೆಯಲ್ಲಿ 2ನೇ ದಿನದ ಪ್ರವಚನವನ್ನು ನಾವು ಇವತ್ತು ಆರಂಭ ಮಾಡ್ತಾ ಇದ್ದೀವಿ. ಭಗವಂತ ನಮ್ಮನ್ನ ಇಲ್ಲಿ ಚಕ್ರವರ್ತಿಯ ಹಾಗೆ ಜೀವನವನ್ನ ಮಾಡಿ ಅನ್ನುವಂತಹ ರೀತಿಯಲ್ಲಿ ಸೃಷ್ಟಿಸಿದಾನೆ. ಆದರೆ ನಮ್ಮ ಜೀವನ ಅನ್ನೋದು ಹೇಗಿದೆ ಅಂತಂದ್ರೆ ಒಬ್ಬ ಕಡು ಬಡವನ ಹಾಗೆ, ಒಬ್ಬ ಭಿಕ್ಷುಕನ ಹಾಗೆ. ನಮ್ಮ ಜೀವನ ಅನ್ನೋದು ಹೇಗಿದೆ ಅಂತಂದ್ರೆ ಹರಕು ಬಟ್ಟೆಗಳಿವೆ, ಅದನ್ನೆಲ್ಲ ಹೊಲಿದು ಅದನ್ನೇ ಒಂದು ಹೊದಿಕೆಯನ್ನಾಗಿ ಮಾಡ್ಕೊಂಡಿದ್ದೀವಿ ನಾವು. ನಿಜವಾಗಿಯೂ ಕೂಡ ಭಗವಂತ ನಮ್ಮೆಲ್ಲರನ್ನು ಕೂಡ ರಾಜನನ್ನಾಗಿ ಸೃಷ್ಟಿ ಮಾಡಿದ. ಹುಟ್ಟುವಾಗ ನಾವೆಲ್ಲರೂ ಕೂಡ ಚಕ್ರವರ್ತಿಗಳಾಗಿ ಹುಟ್ಟುತ್ತೀವಿ. ಆದರೆ ನಾವು ಜೀವನ ಮಾಡುವಂತಹ ಪದ್ಧತಿಯಿಂದ ನಾವೆಲ್ಲರೂ ಕೂಡ ಭಿಕ್ಷುಕರಾಗ್ತೀವಿ. ಈ ಜಗತ್ತಿಗೆ ಹುಟ್ಟತಕ್ಕಂತಹ ಪ್ರತಿಯೊಂದು ಮಗು ಕೂಡ ಒಂದು ದೊಡ್ಡ ಸಾಮ್ರಾಜ್ಯವನ್ನ ತೆಗೆದುಕೊಂಡು ಬರುತ್ತೆ. ಪ್ರತಿಯೊಬ್ಬ ವೃದ್ಧ ಈ ಜಗತ್ತನ್ನು ಬಿಟ್ಟು ಹೋಗುವಾಗ ದುಃಖದ ಕಥೆಗಳೊಂದಿಗೆ ನಿರ್ಗಮಿಸ್ತಾನೆ. ಅವನ ಜೀವನದ ಒಟ್ಟು ಮೊತ್ತ ಈ ದುಃಖ ಬಿಟ್ಟು ಬೇರೆ ಏನಿಲ್ಲ. ಜಗತ್ತಿನ ತಪ್ಪಲ್ಲ, ಜೀವನದ ತಪ್ಪಲ್ಲ, ಬದುಕುವ ವಿಧಾನದಲ್ಲಿದೆ. ಯಾಕೆಂದ್ರೆ ನಾವು ಇಷ್ಟು ವರ್ಷಗಳ ಕಾಲ ಏನು ಜೀವಂತವಾಗಿದ್ದೇವೆ, ಬದುಕುವ ವಿಧಾನವನ್ನೇ ನಾವು ಕಲಿಯಲಿಲ್ಲ. ತಪ್ಪಾದಂಥ ರೀತಿಯಲ್ಲಿ ನಾವು ಜೀವನವನ್ನು ಮಾಡಲಿಕ್ಕೆ ಶುರು ಮಾಡಿದೆವು. ಎಲ್ಲಿ ಚಿನ್ನದ ಮಳೆ ಆಗಲಿಕ್ಕೆ ಸಾಧ್ಯವಿತ್ತೋ ಅಲ್ಲಿ ಕೇವಲ ಬೂದಿ ಇರ್ತಿತ್ತು, ಭಸ್ಮ ಇರ್ತಾ ಇತ್ತು. ಎಲ್ಲಿ ಹೂಗಳು ಅರಳಬಹುದಿತ್ತೋ ಅಲ್ಲಿ ಕೇವಲ ಮುಳ್ಳುಗಳೇ ನಿರ್ಮಾಣವನ್ನು ನಾವು ಮಾಡಿಕೊಂಡ್ವಿ. ಎಲ್ಲಿ ದೇವಾಲಯಗಳಿತ್ತೋ ದೇವಾಲಯಗಳ ದ್ವಾರಗಳು ತೆಗೆದ್ರಲ್ಲಿ ಸುಖ ಸಂತೋಷದ ಅನುಭವವಾಗ್ತಾ ಇತ್ತು, ಅಲ್ಲೆಲ್ಲ ನಮಗೆ ಈಗ ನರಕದ ಅನುಭವ ಆಗ್ತಾ ಇದೆ, ದುಃಖದ ಅನುಭವ ಆಗ್ತಾ ಇದೆ. ಗಮನಿಸಿ, ನಮ್ಮ ಜೀವನ ಅನ್ನುವಂಥದ್ದು ಏನಿದೆ ಅದು ನಮ್ಮ ಕೈಯಲ್ಲಿದೆ. ಅದನ್ನು ನಾವು ನಿರ್ಮಾಣ ಮಾಡಬೇಕು. ಈಗಾಗಲೇ ಜೀವನ ಅನ್ನುವಂಥದ್ದು ರೆಡಿಯಾಗಿ ಬಂದಿರತಕ್ಕಂಥದ್ದಲ್ಲ. ಜೀವನವನ್ನು ನಾವು ಗಳಿಸಬೇಕಾಗುತ್ತೆ.
ಜೀವನವನ್ನು ನಮ್ಗೆ ಯಾರು ಕೊಡೋದಿಲ್ಲ, ಜೀವನವನ್ನು ನಾವು ನಿರ್ಮಾಣ ಮಾಡಬೇಕಾಗತ್ತೆ. ನಮ್ಮ ಕೈಗೆ ಇರೋದು ಕೇವಲ ಒಂದು ಖಾಲಿ ಹಾಳೆ ಮಾತ್ರ, ಒಂದು ಖಾಲಿ ಕಾಗದ. ಅದರ ಮೇಲೆ ನಾವು ಬರಿಬೇಕು. ಬರೆಯುವಂಥದ್ದು ಏನಿದೆ ಅದು ನಮ್ಮ ಕೈಯಲ್ಲಿದೆ. ನಾವು ಬೇಕಾದರೆ ನಮ್ಮ ದುಃಖದ ಕಥೆಯನ್ನು ಕೂಡ ಬರೆಯಬಹುದು, ನಮ್ಮ ಸಂತೋಷದ ಹಾಡನ್ನು ಕೂಡ ಬರೆಯಬಹುದು. ನಮ್ಮ ಜೀವನ ಒಂದು ಬಡವನ ಸಮಾಧಿಯಂತಿದೆ. ಅದರಲ್ಲಿ ನೋವಿನ ತೇಪೆಗಳನ್ನು ಬಿಟ್ಟು ಬೇರೆ ಏನೂ ಕೂಡ ಕಾಣಿಸ್ತಾ ಇಲ್ಲ. ಈ ಜಗತ್ತಿನಲ್ಲಿ ಜನ ಬದುಕುವಂತಹ ರೀತಿಯನ್ನು ಅಥವಾ ನಮ್ಮ ಜೀವನವನ್ನು ನೋಡಿದರೆ ನಮಗೆ ಗೊತ್ತಾಗುತ್ತೆ, ಇದೇ ಸರಿ ಇದೇನು. ಎಂತೆಂಥ ದೊಡ್ಡ ದೊಡ್ಡ ಸಂತ ಮಹಾಂತರಾಗಿ ಹೋದರು, ಇದೇ ಜಗತ್ತಿನಲ್ಲಿ ಇದೇ ಜೀವನದಲ್ಲಿ ಬಾಳಿ ಬದುಕಿದರು. ಅವರ ಜೀವನ ಖುಷಿಯಾಗಿತ್ತು, ಸಂತೋಷದ ಆಚರಣೆಯಾಗಿತ್ತು. ಕೃಷ್ಣನ ಜೀವನ ಲೀಲೆಯಾಗಿತ್ತು, ರಾಮನ ಜೀವನ ಅದ್ಭುತ ಸುಂದರವಾಗಿತ್ತು. ಸಂತ ಕಬೀರ್ ಇರ್ಬೋದು, ಸಮರ್ಥ ರಾಮದಾಸರಿರ್ಬೋದು, ಪರಮಹಂಸರಿರ್ಬೋದು, ಬಹಳಷ್ಟು ಕಾಳಜಿ ವಹಿಸಿ ತಮ್ಮ ಜೀವನವನ್ನು ನಿರ್ಮಾಣ ಮಾಡಿಕೊಂಡ್ರು. ಇದೇ ಜೀವನ, ಇದೇ ಜಗತ್ತು, ಇದೇ ಪರಿಸರ, ಇದೇ ಪ್ರಕೃತಿ. ನಾವು ಎಷ್ಟು ಪ್ರಜ್ಞಾಪೂರ್ವಕವಾಗಿ ಬದುಕ್ತೀವಿ, ಎಷ್ಟು ಜಾಗ್ರತೆಯಿಂದ ಜಾಗರೂಕತೆಯಿಂದ ಜೀವನವನ್ನು ಮಾಡ್ತೀವಿ ಅನ್ನೋದ್ರ ಮೇಲೆ ಇದೆಲ್ಲವೂ ಕೂಡ ನಿರ್ಧಾರಿತವಾಗಿದೆ. ನಮ್ಮ ಜೀವನದಲ್ಲಿ ಅತೃಪ್ತಿ ಇದೆ, ನಮ್ಮ ಜೀವನದಲ್ಲಿ ದುಃಖವಿದೆ, ನಮ್ಮ ಜೀವನದಲ್ಲಿ ನೋವಿದೆ, ನಮ್ಮ ಜೀವನದಲ್ಲಿ ಅಳು ಇದೆ, ನಮ್ಮ ಜೀವನದಲ್ಲಿ ಏರುಪೇರುಗಳಿವೆ. ಹಾಗಾದರೆ ನಾವು ಸರಿಯಾದ ರೀತಿಯ ಜೀವನವನ್ನು ನಾವು ಮಾಡ್ತಾ ಇಲ್ಲ. ನನ್ನ ಜೀವನದಲ್ಲಿ ಬರೀ ದುಃಖಗಳ ಸರಮಾಲೆಯೇ ನಿರ್ಮಾಣವಾಗ್ತಾ ಇದೆ ಅಂತಂದರೆ ಅರ್ಥ ನಾನು ಯಾವುದೋ ತಪ್ಪಾದ ದಾರಿಯಲ್ಲಿ ಹೋಗ್ತಾ ಇದ್ದೀನಿ, ತಪ್ಪು ನಿರ್ಧಾರಗಳನ್ನು ತೆಗೆದುಕೊಂಡಿದ್ದೀನಿ, ತಪ್ಪು ದಿಕ್ಕಿನ ಕಡೆಗೆ ನನ್ನ ಪ್ರಯಾಣ ಅನ್ನೋಂಥದ್ದು ಸಾಗಿದೆ. ಈ ವಿಷಯದಲ್ಲಿ ಬೇರೆಯವ್ರನ್ನ ದೂಷಿಸುವಂಥ ಅವಶ್ಯಕತೆ ಇಲ್ಲ. ವಸ್ತುಗಳನ್ನು, ವ್ಯಕ್ತಿಗಳನ್ನು, ವಿಷಯಗಳನ್ನು, ಜಗತ್ತನ್ನು, ಭಗವಂತನನ್ನು, ತಂದೆ ತಾಯಿಗಳನ್ನು, ಮಕ್ಕಳನ್ನು, ಹಣವನ್ನು, ಅಧಿಕಾರವನ್ನು, ಹೆಂಡತಿಯನ್ನು, ಬೇರೆಯವರನ್ನ ದೂಷಿಸೋದ್ರಿಂದ ನಾವು ಎಂದಿಗೂ ಕೂಡ ಬದಲಾಗಲಿಕ್ಕೆ ಸಾಧ್ಯವಿಲ್ಲ. ಬೇರೆಯವ್ರನ್ನ ದೂಷಿಸೋದ್ರಿಂದ, ಬೇರೆಯವರ ಮೇಲೆ ತಪ್ಪುಗಳನ್ನು ಹೊದಿಸೋದ್ರಿಂದ ನಮ್ಮ ಜೀವನ ರೂಪಾಂತರಗೊಳ್ಳೋದಿಲ್ಲ. ನನ್ನ ಕಣ್ಣುಗಳಲ್ಲಿ ನೀರಿದ್ರೆ, ನನ್ನ ಅಂತಃಕರಣದಲ್ಲಿ ದುಃಖವಿದ್ರೆ, ನನ್ನ ಜೀವನದಲ್ಲಿ ಏರುಪೇರುಗಳು ಕಾಣಿಸ್ತಾ ಇದ್ರೆ ಆ ಕಾರಣವನ್ನು ನನ್ನ ಹೃದಯದಲ್ಲಿ ಹುಡುಕಬೇಕು, ಹೊರಗಡೆಯ ಜಗತ್ತಿನಲ್ಲ, ಮನೆಯಲ್ಲ, ಹೆಂಡತಿಯಲ್ಲ, ಮಕ್ಕಳಲ್ಲ, ಸಮಾಜದಲ್ಲ. ಗಮನಿಸಿ, ಜಗತ್ತಿನಲ್ಲಿ ಬೇರೆಯವರಿಗಾಗಿ ಯಾರು ಕೂಡ ಅಳೋದಿಲ್ಲ. ನಮ್ಮ ತುಟಿಯಲ್ಲಿ ಒಂದು ಮುಗುಳ್ನಗೆ ಅನ್ನುವಂಥದ್ದು ಇದ್ರೂ ಕೂಡ ಕಾರಣ ಅನ್ನೋಂಥದ್ದು ಒಳಗಿರುತ್ತೆ. ನನ್ನ ಕಣ್ಣಲ್ಲಿ ಕಣ್ಣೀರು ಅನ್ನೋಂಥದ್ದು ಗೋಚರವಾಗ್ತಾ ಇದ್ರು ಕೂಡ ಅದಕ್ಕೆ ಕಾರಣ ಅನ್ನೋದು ಒಳಗಡೆ ಇರುತ್ತೆ. ಯಾವ ವ್ಯಕ್ತಿ ಅದಕ್ಕೆ ಕಾರಣವನ್ನು ಹೊರಗಡೆ ನೋಡ್ತಾನೋ ಅಂತ ವ್ಯಕ್ತಿಯನ್ನು ಅಧಾರ್ಮಿಕ ವ್ಯಕ್ತಿ ಅಂತ ಹೇಳಿ ಕರೀತಾರೆ. ನನ್ನ ಜೀವನದಲ್ಲಿ ಘಟಿಸ್ತಕ್ಕಂತಹ ಪ್ರತಿಯೊಂದು ಘಟನೆಗೂ ಕೂಡ ಮೂಲ ಕಾರಣ ಅನ್ನುವಂಥದ್ದು ಅಂತಃಕರಣದ ಒಳಗಡೆಗಿದೆ, ನನ್ನ ಒಳಗಡೆಗಿದೆ.
ಯಾಕಿದೆ ಈ ದುಃಖ, ಯಾಕಿದೆ ಈ ಸಮಸ್ಯೆ, ಯಾಕಿದೆ ಈ ಥರದ ತಾಪತ್ರಯಗಳು? ಎಚ್ಚರವಾಗಿಲ್ಲ, ಜಾಗೃತರಾಗಿಲ್ಲ ನಾವು. ಪ್ರಜ್ಞಾಹೀನತೆಯ ಕೊರತೆ ಇದೆ. ಯಾವಾಗ ಈ ರೀತಿಯ ವಿಚಾರ, ಈ ರೀತಿಯ ಚಿಂತನೆ ವ್ಯಕ್ತಿಯ ಅಂತಃಕರಣದ ಒಳಗಡೆಗೆ ಆರಂಭವಾಯಿತು, ವ್ಯಕ್ತಿ ತತ್ಕ್ಷಣವೇ ಧಾರ್ಮಿಕನಾಗಲಿಕ್ಕೆ ಶುರುವಾಗ್ತದೆ. ಒಮ್ಮೆ ವ್ಯಕ್ತಿಯ ಚಿಂತನೆ ಅನ್ನೋದು ಬದಲಾಯಿತು, ಒಮ್ಮೆ ವ್ಯಕ್ತಿಯ ಪ್ರಯಾಣ ಅನ್ನೋದು ಬದಲಾಯಿತು, ಒಮ್ಮೆ ವ್ಯಕ್ತಿಯ ದಿಶೆ ಅನ್ನೋದು ಬದಲಾಯಿತು, ದಿಕ್ಕು ಬದಲಾಯಿತು, ಅವನ ಜೀವನದಲ್ಲಿ ಕ್ರಾಂತಿ ಅನ್ನೋದು ಸಂಭವಿಸ್ಲಿಕ್ಕೆ ಸಾಧ್ಯ. ಯಾವುದ್ಯಾವುದೋ ಬೆಣಚುಕಲ್ಲುಗಳನ್ನು, ಯಾವುದ್ಯಾವುದೋ ಉಪಯೋಗಕ್ಕೆ ಬಾರದೇ ಇರತಕ್ಕಂತಹ ವಸ್ತುಗಳನ್ನು ನಮ್ಮ ಹತ್ರ ಇಟ್ಕೊಂಡು ಇದೇ ಐಶ್ವರ್ಯ, ಇದೇ ಸಂಪತ್ತು, ಇದೇ ಆಭರಣ, ಇದೇ ಚಿಹ್ನೆ, ಬೆಳ್ಳಿ, ಇದೇ ವಜ್ರ ವೈಢೂರ್ಯ ಅಂತ ಹೇಳ್ಕೊಂಡು ಓಡಾಡ್ತಾ ಇದ್ದೀವಿ ನಾವು. ಗಮನಿಸಿ, ನಾವು ಯಾವ ಜಗತ್ತಿನಲ್ಲಿ ಬದುಕ್ತಾ ಇದ್ದೀವಿ, ನಾವು ಯಾವ ಜಗತ್ತಿನ ಮಾರ್ಗಗಳೇ ಪ್ರಯಾಣವನ್ನು ಮಾಡ್ತಾ ಇದ್ದೀವಿ. ನಮ್ಮ ಹಿರಿಯರು, ಮಹಾತ್ಮರುಗಳು, ಅವರು ಇದೇ ಮಾರ್ಗದಲ್ಲಿ ಹೋಗಿದ್ದಾರೆ, ಇದೇ ಜಗತ್ತಿನಲ್ಲೇ ಬದುಕಿದ್ದಾರೆ. ಆದರೆ ಅವರು ಖುಷಿಯಾಗಿದ್ರು, ಅವರು ಸಂತೋಷವಾಗಿದ್ರು, ಅವರು ನೆಮ್ಮದಿಯಿಂದಿದ್ರು. ಅಳ್ತಾ ಇದ್ದೀವಿ, ದುಃಖಿಸ್ತಾ ಇದ್ದೀವಿ, ಕಂಪ್ಲೇಂಟ್ ಮಾಡ್ತಾ ಇದ್ದೀವಿ. ಆದರೆ ಮಹಾತ್ಮರು ಇದೇ ಜಗತ್ತಿನಲ್ಲಿ ಬದುಕಿದ್ರು ಕೂಡ, ಇದೇ ಜಗತ್ತಿನಲ್ಲಿ ಜೀವನವನ್ನು ಮಾಡಿದ್ರೂ ಕೂಡ ಬದುಕುವ ರೀತಿ ಬೇರೆಯಾಗಿತ್ತು. ನಾವೆಲ್ಲ ಒಂದು ರೀತಿಯಲ್ಲಿ ನಿದ್ರೆಯಲ್ಲಿದ್ದೇವೆ, ಮೂರ್ಛಾವಸ್ಥೆಯಲ್ಲಿ ಜೀವನವನ್ನು ಮಾಡ್ತಾ ಇದ್ದೀವಿ ನಾವು. ಯಾವುದೋ ಒಂದು ಜನಸಂದಣಿ, ಒಂದು ಗುಂಪಿದೆ, ಗುಂಪಲ್ಲಿ ನಮ್ಮನ್ನು ತಳ್ಳಿಬಿಟ್ಟಿದ್ದಾರೆ. ಎಲ್ಲರೂ ತಳ್ತಾ ಇದ್ದಾರೆ, ಎಲ್ಲರೂ ಮುಂದೆ ತಳ್ತಾ ಇದ್ದಾರೆ, ಅದರಿಂದ ಮುಂದೆ ಹೋಗ್ತಾ ಇದ್ದಾನೆ. ನಿಲ್ಲುವ ಪ್ರಯತ್ನವನ್ನು ಮಾಡ್ತಾನೆ, ನಿಲ್ಲಿಕ್ಕೆ ಆಗೋದಿಲ್ಲ, ಯಾಕೆ ಜನ ಎಲ್ಲ ತಳ್ತಾ ಇದ್ದಾರೆ, ಆದ್ರಿಂದ ಮುಂದೆ ಹೋಗ್ತಾ ಇದೆ. ಜನಸಂದಣಿಯಲ್ಲಿ, ಆ ಗುಂಪಿನಲ್ಲಿ ಅವನ ಕೈನಲ್ಲಿ ಏನೂ ಮಾಡ್ಲಿಕ್ಕೆ ಆಗ್ತಾ ಇಲ್ಲ, ಆದ್ರಿಂದ ಏನೋ ಮಾಡ್ತಾ ಇದ್ದಾನೆ. ಸುಮ್ಮನೆ ನಿಂತ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ ಅವನ ಕೈನಲ್ಲಿ, ಆದ್ರಿಂದ ಏನೋ ಒಂದು ಮಾಡ್ತಾ ಇದ್ದಾನೆ. ಅಲ್ಲಿ ಮಾಡುವ ಪ್ರತಿಯೊಂದು ಕರ್ಮಗಳು ಅಲ್ಲ. ಹೋಗ್ಬೇಕು ನೀವು ಮುಂಬೈ ಟ್ರೈನಲ್ಲಿ ಹೋದ್ರೆ ಜನ ನಿಮ್ಮನ್ನು ತಳ್ತಾರೆ, ನೀವು ಒಳಗಡೆ ಹತ್ತೋ ಅವಶ್ಯಕತೆ ಇಲ್ಲ, ಅಷ್ಟು ರಶ್, ಅಷ್ಟು ಗುಂಪು. ಬಾಗ್ಲತ್ತ ನಿಂತ್ಕೊಂಡ್ರೆ ಸಾಕು, ಜನ ನಮ್ಮನ್ನು ಹೊರಗಡೆ ತಳ್ತಾರೆ ಟ್ರೈನಲ್ಲಿ. ನಾವೇನೂ ಮಾಡಬೇಕಾಗಿಲ್ಲ. ಇದೊಂದು ರೀತಿಯ ಜೀವನ. ಆದರೆ ಇದೇ ಜೀವನವಲ್ಲ, ಜೀವನ ಇನ್ನೊಂದು ರೀತಿಯಲ್ಲಿದೆ, ಮತ್ತೊಂದು ರೀತಿಯಲ್ಲೂ ಕೂಡ ಬದಲಿಕ್ಕೆ ಸಾಧ್ಯ. ಎಚ್ಚರದ ಜೀವನ, ಅರಿವಿನ ಜೀವನ. ಏನೇ ಮಾಡಲಿ ಅಲ್ಲೊಂದು ಎಚ್ಚರವಿದೆ, ಏನೇ ಕೆಲಸವನ್ನು ಮಾಡಲಿ ಅಲ್ಲೊಂದು ಯೋಜನೆ ಇದೆ. ಅವನು ಮಾತನಾಡಲಿ, ನಾನು ಮಾತಾಡ್ತಾ ಇದ್ದೀನಿ ಅಂತಕ್ಕಂಥ ಎಚ್ಚರ ಇದೆ. ಅವನು ನಗಲಿ, ನಾನು ನಗ್ತಾ ಇದ್ದೀನಿ ಅಂತಕ್ಕಂಥ ಎಚ್ಚರ ಅವನಲ್ಲಿದೆ. ಎಲ್ಲವನ್ನೂ ಅವನು ತಿಳಿದು ಮಾಡ್ತಾ ಇದ್ದಾನೆ, ತನ್ನ ಅರಿವಿಗೆ ಬಂದ ಮೇಲೆ ಮಾಡ್ತಾ ಇದ್ದಾನೆ. ನಿದ್ರೆಯಲ್ಲಿ ಮಾಡ್ತಾ ಇಲ್ಲ, ಸುಪ್ತಾವಸ್ಥೆಯಲ್ಲಿ. ಕತ್ತಲೆಯಲ್ಲಿದ್ದಾಗ ಏನೇನೋ ಚಟುವಟಿಕೆಗಳನ್ನು ನಾವು ಮಾಡ್ತೀವಿ. ಕತ್ತಲೆಯಲ್ಲಿ ಮಾಡುವಂತಹ ಚಟುವಟಿಕೆ ಅಲ್ಲ ಇದು, ಆಂತರಿಕ ಅರಿವಿನಿಂದ ಹೊರಹೊಮ್ಮಿದಂತಹದೊಂದು ಕರ್ಮ. ಎಲ್ಲಿ ಅರಿವಿಲ್ಲ, ಎಲ್ಲಿ ಪ್ರಜ್ಞಾವಸ್ಥೆ ಇಲ್ಲ, ಎಲ್ಲಿ ಎಚ್ಚರವಿಲ್ಲ, ಎಲ್ಲಿ ಯಾಂತ್ರಿಕತೆ ಇದೆ,
ಅಲ್ಲಿ ಮಾಡ್ತಕ್ಕಂಥ ಪ್ರತಿಯೊಂದು ಕರ್ಮವೂ ಕೂಡ ಪಾಪಕರ್ಮಗಳು. ಅರಿವಿಲ್ಲದೆ ಮಾಡ್ತಕ್ಕಂತಹ ಪ್ರತಿಯೊಂದು ಕರ್ಮಗಳು ಕೂಡ ಪಾಪಕರ್ಮಗಳೇ. ಜಗತ್ತು ಕೆಲವು ಕರ್ಮಗಳನ್ನು ಪುಣ್ಯ ಅಂತ ಕರಿಬಹುದು, ಕೆಲವು ಕರ್ಮಗಳನ್ನು ಶ್ರೇಷ್ಠ ಅಂತ ಕರಿಬಹುದು. ಕರ್ಮ ಎಲ್ಲಿಂದ ಹುಟ್ಟುತ್ತಾ ಇದೆ, ಅದರ ಮೂಲಕ ಅದರ ಸ್ವರೂಪವನ್ನು ನಿರ್ಧಾರ ಮಾಡಲಾಗುತ್ತೆ. ಜನರೇನು ಹೇಳ್ತಾರೆ, ಸಮಾಜ ಏನು ಹೇಳುತ್ತೆ, ಸುತ್ತಮುತ್ತಲವರು ಏನು ಮಾತಾಡ್ಕೊಳ್ತಾ ಇದ್ದಾರೆ, ಅದೆಲ್ಲವೂ ಕೂಡ ಅಪ್ರಸ್ತುತ. ರಸ್ತೆಯಲ್ಲಿ ನಾವು ಹೋಗ್ತಾ ಇರ್ತೀವಿ, ಯಾವುದೋ ಒಬ್ಬ ಭಿಕ್ಷುಕನಿಗೆ ದಾನವನ್ನು ಮಾಡ್ತೀವಿ. ಜನ ಹೇಳ್ತಾರೆ, ಏನು ಒಳ್ಳೆ ಕೆಲಸ ಮಾಡಿದ್ಯಪ್ಪ ನೀನು, ದಾನ ಮಾಡಿದ್ಯಾ. ಆ ದಾನ ನನ್ನ ಆಂತರಿಕ ಪ್ರಜ್ಞಾವಸ್ಥೆಯಿಂದ ಎಚ್ಚರದಿಂದ ಬಂದಿದ್ರೆ ಅದು ನಿಜವಾಗ್ಲೂ ಕೂಡ ಒಳ್ಳೆಯ ಕೆಲಸ. ಒಂದು ವೇಳೆ ಯಾಂತ್ರಿಕವಾಗಿ ಮಾಡಿದ್ದಿದ್ರೆ, ಇನ್ನೊಬ್ಬರನ್ನ ನೋಡಿ ಮಾಡಿದ್ದಿದ್ರೆ, ಮತ್ತೊಬ್ಬರ ಪ್ರಚೋದನೆಯಿಂದ ನಾನೇನಾದರೂ ಮಾಡಿದ್ದಿದ್ರೆ ಅದು ಪಾಪಕರ್ಮ. ಏನು ದಾನವನ್ನು ನಾನು ಮಾಡಿದ್ದೀನಿ ಅದು ಅಹಂಕಾರದಿಂದ ಮಾಡಿದ್ದಿದ್ರೆ ಅದಕ್ಕೆ ಹೆಸರು ಪಾಪಕರ್ಮ. ಈ ರೀತಿಯಲ್ಲಿ ಮಾಡಿ 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 ನಮಗೆ ಭಿಕ್ಷುಕರಿಗೆ ದಾನವನ್ನು ಹಾಕುವಂಥದ್ದು, ಭಿಕ್ಷುಕರಿಗೆ ಭಿಕ್ಷುವನ್ನು ಕೊಡುವಂಥದ್ದು ಕೂಡ ಒಂದು ಅಭ್ಯಾಸವಾಗ್ಬಿಟ್ಟಿದೆ. ಯಾಕೆ? ಆ ದಾನಕ್ಕೆ ಪ್ರತಿಷ್ಠೆ ಅನ್ನೋದು ಅಂದುಕೊಂಡಿದೆ. ಆ ಪ್ರತಿಷ್ಠೆ ನಮಗೆ ಇಷ್ಟವಾಗುತ್ತೆ, ಅದನ್ನು ನಿರಾಕರಿಸ್ಲಿಕ್ಕೆ ಆಗೋದಿಲ್ಲ, ಅದರಿಂದ ಹೊರಗೆ ಬರ್ಲಿಕ್ಕೆ ಆಗ್ತಾ ಇಲ್ಲ ನಮಗೆ. ಯಾಕೆ? ಅದನ್ನು ಬಿಟ್ಟರೆ ಜನ ನಮ್ಮನ್ನು ದಾನಿ ಅನ್ನೋದನ್ನು ಬಿಟ್ಟು ಬಿಡ್ತಾರೆ, ಅದನ್ನು ಬಿಟ್ಟರೆ ಜನ ನಮಗೆ ಗೌರವಿಸೋದನ್ನು ಬಿಟ್ಟು ಬಿಡ್ತಾರೆ, ಅದನ್ನು ಬಿಟ್ಟರೆ ಜನ ನಮಗೆ ನಮಸ್ಕರಿಸೋದಿಲ್ಲ. ಆದ್ದರಿಂದ ಯಾವುದೇ ಭಿಕ್ಷಕ ಬಂದರೆ ಜೇಬಿಗೆ ಕೈ ಹಾಕ್ತೀವಿ, ತೆಗೆದು ಕೊಡ್ತೀವಿ. ಯಾಕೆ? ಜನ ನೋಡ್ತಾರೆ, ಜನ ಹೊಗಳ್ತಾರೆ, ಜನ ಗೌರವಿಸ್ತಾರೆ, ಇನ್ನೊಬ್ಬ ದಾನಿ ಅಂತಾರೆ. ಒಂದು ಕರ್ಮ, ಒಂದು ಕ್ರಿಯೆಯ ಗುಣಮಟ್ಟ ಅನ್ನುವಂಥದ್ದೇನಿದೆ ನಮ್ಮ ಒಳಗಡೆಗೆ ಎಲ್ಲಿಂದ ಬರ್ತಾ ಇದೆ ಅನ್ನುವಂಥದ್ರ ಮೇಲೆ ನಿರ್ಧಾರವಾಗ್ತದೆ. ಪ್ರಜ್ಞಾಪೂರ್ವಕ ಸ್ಥಿತಿಯಿಂದ ಅದು ಬಂದಿದೆಯೋ, ನಾವು ಅದು ಕುಳಿತುಕೊಂಡ್ರೂ ಕೂಡ ಅದೊಂದು ಸದ್ಗುಣವಾಗ್ತದೆ, ನಿಂತುಕೊಂಡ್ರೂ ಕೂಡ ಅದೊಂದು ಅದ್ಭುತವಾದಂತಹ ಕರ್ಮ ಕ್ರಿಯೆ ಆಗ್ತದೆ, ನಡೆದ್ರೂ ಕೂಡ ಅದು ಪುಣ್ಯ ಕರ್ಮವಾಗ್ತದೆ. ಪ್ರಜ್ಞಾಹೀನ ಸ್ಥಿತಿಯಲ್ಲಿ ನಾವು ಏನಾದರೂ ಮಾಡಲಿ ಅದೆಲ್ಲವೂ ಕೂಡ ಪಾಪವಾಗ್ತದೆ. ಆ ರೀತಿಯಲ್ಲಿ ಮಾಡುವ ಪ್ರಾರ್ಥನೆ ಕೂಡ ಪಾಪವಾಗುತ್ತೆ, ಪೂಜೆ ಕೂಡ ಪಾಪವಾಗುತ್ತೆ. ನಿಜವಾದ ಪ್ರಶ್ನೆ, ನಾವು ಮಾಡ್ತಕ್ಕಂಥ ಕರ್ಮ ಎಲ್ಲಿಂದ ಬರ್ತಾ ಇದೆ? ಪ್ರಜ್ಞಾಹೀನ ಸ್ಥಿತಿಯಲ್ಲಿ ಮಾಡ್ತಕ್ಕಂಥದ್ದು ಕರ್ಮ ಕ್ರಿಯೆ, ಅದಕ್ಕೆ ಹೆಸರು ಪಾಪ. ಪ್ರಜ್ಞಾಪೂರ್ವಕವಾಗಿ ಮಾಡ್ತಕ್ಕಂತಹ ಕ್ರಿಯೆ ಕರ್ಮ ಪುಣ್ಯ, ಅದನ್ನು ಸದ್ಗುಣ ಅಂತ ಹೇಳಿ ಕರೀತಾರೆ. ಯಾವಾಗ ಪ್ರಜ್ಞಾಹೀನ ಸ್ಥಿತಿಯಿಂದ ನಾವು ಈ ಜಗತ್ತಿನಲ್ಲಿ ಕರ್ಮಗಳನ್ನು ನಾವು ಮಾಡ್ತೀವೋ ಇಲ್ಲಿ ದುಃಖಿಸ್ತೇವೆ, ಮುಂದೆಯೂ ಕೂಡ ದುಃಖಿಸ್ತೇವೆ, ಮುಂದಿನ ಲೋಕಗಳಲ್ಲಿಯೂ ಕೂಡ. ಯಾವ ವ್ಯಕ್ತಿ ಪ್ರಜ್ಞಾಹೀನನಾಗಿದ್ದಾನೆ, ಯಾವ ವ್ಯಕ್ತಿ ಆಂತರಿಕವಾಗಿ ಜಾಗೃತನಾಗಿಲ್ಲ, ಯಾವ ವ್ಯಕ್ತಿ ಎಚ್ಚರವಾಗಿಲ್ಲ, ಏನು ಮಾಡ್ತಾನ ಅವನು ಏನು ಮಾಡೋದೇ ಇಲ್ಲ. ನೋಡಿ, ಗಮನಿಸಿ ನೀವು, ಯಾವುದೋ ಒಂದು ಸುಂದರವಾದ ಗುಲಾಬಿ ತೋಟವಿರುತ್ತೆ, ಅದ್ರ ಮುಂದೆ ಹೋಗ್ತಾ ಇರ್ತೀವಿ, ಅಲ್ಲಿ ದುಂಬಿಗಳಿವೆ, ಅಲ್ಲಿ ಪಕ್ಷಿಗಳಿವೆ, ಅಲ್ಲೊಂದು ಸುಗಂಧವಿದೆ, ಅಲ್ಲೊಂದು ಸೌಂದರ್ಯವಿದೆ. ನಾನು ಪ್ರಜ್ಞಾಹೀನ ಸ್ಥಿತಿಯಲ್ಲಿದ್ದರೆ
ಅದರ ಸೌಂದರ್ಯವನ್ನು ನನ್ನ ಕೈನಲ್ಲಿ ಅನುಭವಿಸ್ಲಿಕ್ಕೆ ಸಾಧ್ಯ. ಉದ್ಯಾನ, ಅದೊಂದು ಪರಿಮಳವಿದೆ, ಅಲ್ಲೊಂದು ಏನು ಸೌಂದರ್ಯವಿದೆ, ಅಲ್ಲೊಂದು ತಂಪಾದ ಗಾಳಿ ಇದೆ, ಅದು ನಮ್ಮನ್ನು ಸ್ಪರ್ಶಿಸ್ತಾ ಇದೆ. ಸುಂದರವಾದಂಥ ಅದ್ಭುತವಾದಂಥ ಒಂದು ಜಗತ್ತಿದೆ. ಅದನ್ನು ನಮ್ಮ ಕೈನಲ್ಲಿ ನೋಡ್ಲಿಕ್ಕೆ ಆಗೋದಿಲ್ಲ. ಯಾಕೆ? ಈ ಹೊರಗಡೆ ಜಗತ್ತಿನ ಕಡೆಗೆ ನಾವು ಪ್ರಜ್ಞಾಹೀನರಾಗಿದ್ದೀವಿ. ನನ್ನ ಅಂತಃಕರಣದ ಒಳಗಡೆಗೆ ಸಮಸ್ಯೆಗಳಿವೆ, ನನ್ನ ಅಂತಃಕರಣದ ಒಳಗಡೆಗೆ ಚಿಂತೆಗಳಿವೆ, ಸಂತಾಪಗಳಿವೆ. ಯಾವ ವ್ಯಕ್ತಿ ಪ್ರಜ್ಞಾಹೀನನಾಗಿರ್ತಾನೋ ಅವನು ವರ್ತಮಾನದಲ್ಲಿ ಜೀವನವನ್ನು ಮಾಡಲಿಕ್ಕಾಗೋದಿಲ್ಲ. ಯಾವ ವ್ಯಕ್ತಿ ವರ್ತಮಾನದಲ್ಲಿ ಜೀವನವನ್ನು ಮಾಡ್ತಾನೆ ಅಲ್ಲಿ ಪ್ರಜ್ಞಾ. ಅದರಿಂದ ಈ ಜಗತ್ತಲ್ಲಿ ಪಾಪಿಯ ಆಗಿರ್ತಕ್ಕಂಥವನು ಬದುಕೋದೇ ಇಲ್ಲ, ಬದುಕಲಿಕ್ಕೆ ಕೇವಲ ಯೋಜನೆಗಳನ್ನು ಮಾಡ್ತಾನೆ. ಜೀವನವನ್ನು ಕುರಿತು ಕಲ್ಪನೆಯನ್ನು ಮಾಡ್ತಾನೆ, ಜೀವನ ಕುರಿತು ಊಹಿಸ್ತಾನೆ. ಕನಸನ್ನು ಕಾಣುತ್ತಾನೆ. ಯಾವತ್ತೂ ಕೂಡ ಅವನು ಬದುಕೋದೇ ಇಲ್ಲ. ಬದುಕು ಹೇಗಿದೆ? ಈಗ, ಇಲ್ಲಿ, ಈ ಕ್ಷಣ. ಗಮನಿಸಿ, ಯಾವ ವ್ಯಕ್ತಿ ವರ್ತಮಾನದಲ್ಲಿ ಜೀವನವನ್ನು ಮಾಡ್ತಾನೆ ಆ ವ್ಯಕ್ತಿ ಮಾತ್ರ ಈ ಜೀವನದಲ್ಲಿ ಸುಖಿಯಾಗಲಿಕ್ಕೆ, ಸಂತೋಷದಿಂದ ಬದುಕಲಿಕ್ಕೆ ಸಾಧ್ಯ. ಸಂತೋಷದಿಂದ ವಂಚಿತನಾಗುವಂಥದ್ದಕ್ಕೆ ಹೆಸರೇ ದುಃಖ. ಸಂತೋಷದಿಂದ ವಂಚಿತನಾಗುವುದಕ್ಕೆ ಹೆಸರು ನೋವು. ಯಾವಾಗ ಆ ಆಚರಣೆಯನ್ನು ಬಿಟ್ಟು ಬಿಡ್ತೀವಿ, ಜಾಗೃತರಾಗಿರೋದಿಲ್ಲ, ಯಾವಾಗ ಮೂರ್ಛಾವಸ್ಥೆಯಲ್ಲಿ ಜೀವನವನ್ನು ಮಾಡಲಿಕ್ಕೆ ಶುರು ಮಾಡ್ತೀವಿ, ನಮ್ಮ ಪುರಾಣಗಳೆಲ್ಲ ಹೇಳ್ತಾರೆ, ಚಿತ್ರಗುಪ್ತನಿದ್ದಾನಂತೆ, ನಮ್ಮ ಕರ್ಮಗಳನ್ನೆಲ್ಲವನ್ನು ಕೂಡ ಅವನು ದಾಖಲೆ ಮಾಡ್ಕೊಳ್ತಾ ಇದ್ದಾನೆ. ಅವ್ರಿಗೇನು ಮಾಡ್ಲಿಕ್ಕೆ ಬೇರೆ ಕೆಲಸ ಇಲ್ಲ. ಅವ್ರಿಗೆ ಮಾಡ್ಲಿಕ್ಕೆ ಬೇಕಾದಷ್ಟು ಬೇರೆ ಕೆಲಸ ಇದೆ. ನಾವು ಮಾಡ್ತಕ್ಕಂಥ ಕೆಲಸಗಳನ್ನು ಇನ್ನು ಲೆಕ್ಕ ಹಾಕ್ಕೊಂಡು ಕೂತ್ಕೊಳ್ತಾರೆ. ಯಾವ ಕರ್ಮಗಳನ್ನು ಮತ್ತೆ 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 ತಪ್ಪಾದ ರೀತಿಯಲ್ಲೇ ಮಾಡ್ತಾ ಹೋಗ್ತೀವೋ ಅದೇ ನಮಗೆ ಅಭ್ಯಾಸವಾಗಿಬಿಡುತ್ತೆ. ಅದನ್ನೇ ಮಾಡ್ತಾ ಹೋಗ್ತೀವಿ ನಾವು ಮತ್ತೆ 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 ಮತ್ತೆ. ನಾವೇ ನಮ್ಮ ಜೀವನವನ್ನು ಕುರಿತು ವಿಚಾರವನ್ನು ಮಾಡೋಣ. ಊಟಕ್ಕೆ ಕೂತ್ಕೊಂಡಿರ್ತೀವಿ. ಊಟಕ್ಕೆ ಕೂತ್ಕೊಂಡಾಗ ನಾವು ನಿಜವಾಗ್ಲೂ ಕೂಡ ವರ್ತಮಾನದಲ್ಲಿದ್ದೇವೆ ಅಥವಾ ನಮ್ಮ ಮನಸ್ಸು ಬೇರೆ ಎಲ್ಲೋ ಇದೆ? ಪೂಜಾ ಕೋಣೆಯಲ್ಲಿ ಕೂತ್ಕೊಂಡು ಪ್ರಾರ್ಥನೆಯನ್ನು ಮಾಡ್ತಾ ಇರ್ತೀವಿ. ನಿಜವಾಗ್ಲೂ ಕೂಡ ನಮ್ಮ ಮನಸ್ಸು ಅಲ್ಲೇ ಇದೆಯೇ ಅಥವಾ ನಮ್ಮ ಅಂತಃಕರಣದಲ್ಲಿ ಬೇರೆ ಯಾವುದೋ ವಿಷಯ ಚಿಂತನೆ ಅನ್ನೋದಿದೆಯೇ? ಮಂದಿರಗಳಿಗೆ ಹೋಗ್ತೀವಿ, ನಾವು ಭಕ್ತಿಯಿಂದ ತಲೆ ಬಾಗ್ತೀವಿ. ಕೇವಲ ತಲೆ ಮಾತ್ರ ಮಂದಿರದಲ್ಲಿರುತ್ತೆ, ಅಂತಃಕರಣ ಅಲ್ಲಿಲ್ಲ. ನಮ್ಮ ಪ್ರಾರ್ಥನೆಯನ್ನು ನೋಡಿ ಒಂದು ವೇಳೆ ಭಗವಂತ ನಮ್ಮನ್ನು ಹುಡುಕಿಕೊಂಡು ಬಂದರೆ ಅಲ್ಲಿ ನಾವಿಲ್ಲ. ಯಾಕೆ? ನಾವೆಲ್ಲೋ ಇದ್ದೀವಿ. ಬೇರೆ ಏನೋ ವಿಚಾರ, ಬೇರೆ ಏನೋ ಚಿಂತನೆ, ಬೇರೆ ಏನೋ ಸಮಸ್ಯೆಗಳು, ಬೇರೆ ಏನೋ ದುಃಖ, ಬೇರೆ ಏನೋ ಕಾಮನೆಗಳು. ಮನೆಯಲ್ಲಿದ್ದಾಗ ಮನೆಯಲ್ಲಿರೋದಿಲ್ಲ, ಮಂದಿರದಲ್ಲಿದ್ದಾಗ ಮಂದಿರದಲ್ಲಿರೋದಿಲ್ಲ, ಮಕ್ಕಳ ಜೊತೆ ಇದ್ದಾಗ ಮಕ್ಕಳ ಜೊತೆ ಇಲ್ಲ, ಆಫೀಸಲ್ಲಿದ್ದಾಗ ಇನ್ನೆಲ್ಲೋ ಚಿಂತನೆಯನ್ನು ಮಾಡ್ತಾ ಇರ್ತೀವಿ. ಎಲ್ಲಿದೆ ನಮ್ಮ ಅಡ್ರೆಸ್ಸು? ನಮ್ಮ ಅಡ್ರೆಸ್ಸೇ ಇಲ್ಲ. ನಾವು ಎಲ್ಲಿರ್ತೀವಿ ಅಲ್ಲಿ ನಾವು ಇರೋದೇ ಇಲ್ಲ. ಶರೀರ ಅಷ್ಟೇ ಅಲ್ಲಿರುತ್ತೆ, ಮನಸ್ಸು ಇನ್ನೆಲ್ಲೋ ಇರುತ್ತೆ. ಇನ್ಯಾವುದೋ ವಿಷಯ, ಇನ್ಯಾವುದೋ ವಸ್ತು, ಇನ್ಯಾವುದೋ ಚಿಂತನೆಯನ್ನು ಮಾಡ್ತಾ ಕೂತ್ಕೊಂಡಿರುತ್ತೆ.
ನಾವು ಜೀವನವನ್ನು ಹುಡುಕ್ತಾ ಇದ್ದೀವಿ, ಜೀವನ ನಮ್ಮನ್ನು ಹುಡುಕ್ತಾ ಇದೆ. ನಾವು ಜೀವನವನ್ನು ಹುಡುಕುವಂಥ ಅವಶ್ಯಕತೆ ಇಲ್ಲ. ಯಾಕೆ? ಜೀವನ ನಾವು ಎಲ್ಲೂ ಕಳ್ಕೊಂಡಿಲ್ಲ, ಅದು ಇಲ್ಲೇ ಇದೆ, ಈಗಾಗಲೇ ಉಪಲಬ್ಧವಿದೆ. ಅದೇ ಎಲ್ಲ ಕಡೆಗೂ ಸುತ್ತುವರೆದಿದೆ. ಪ್ರತಿಯೊಂದು ಉಸಿರಿನಲ್ಲೂ ಜೀವನ ಅನ್ನೋಂಥದ್ದಿದೆ. ಒಮ್ಮೆ ವರ್ತಮಾನದಲ್ಲಿ ಜೀವನವನ್ನು ಮಾಡಲಿಕ್ಕೆ ಶುರು ಮಾಡಿದೆವೋ ಪ್ರತಿಯೊಂದು ಕೂಡ ಜೀವಂತವಾಗುತ್ತೆ. ಯಾವಾಗಲೂ ಕೂಡ ಜೀವನವನ್ನು ಮುಂದೂಡ್ತಾ ಇರ್ತೀವಿ. ಏನಾದರೂ ನಮಗೆ ಮಾಡ್ಲಿಕ್ಕೆ ಹೇಳಿದ್ರೆ ನಾವಂತೀವಿ ನಾಳೆ ನೋಡೋಣ, ನಾಳೆ ನೋಡೋಣ. ನಾಳೆ ಅನ್ನೋಂಥದ್ದು ಈ ಜೀವನದಲ್ಲಿ ಬರೋದೇ ಇಲ್ಲ. ಏನು ಬಂದರೂ ಕೂಡ ಅದು ವರ್ತಮಾನ ಮಾತ್ರ. ಆದ್ರಿಂದ ನಾವೆಲ್ಲ ಭೂತಕಾಲವನ್ನು ನೆನಪಿಸಿಕೊಳ್ತೀವಿ. ಎಷ್ಟೋ ಬಾರಿ ಜನ ಯಾತ್ರೆಗೆ ಹೋಗ್ತಾರೆ, ಎಷ್ಟೋ ಜನ ಟ್ರಕ್ಕಿಂಗ್ ಹೋಗ್ತಾರೆ, ದೊಡ್ಡ ದೊಡ್ಡ ಕ್ಷೇತ್ರಗಳಿಗೆ ಹೋಗ್ತಾರೆ. ಅಲ್ಲಿ ಹೋದ್ರೆ ಬಹಳ ಅದ್ಭುತವಾದಂತಹ ಸೌಂದರ್ಯವಿದೆ, ಹಿಮಾಲಯವಿದೆ, ಗಂಗೆ ಇದೆ ಅಲ್ಲಿ. ಅದನ್ನ ನಾವು ನೋಡೋದಿಲ್ಲ. ಮತ್ತೆ ನಮ್ಮ ಮಿತ್ರ ಇದ್ದ ಒಬ್ಬ, ಎಲ್ಲೇ ಹೋಗ್ಲಿ ಬರೀ ಫೋಟೋ ತೆಗಿಯೋದು, ಫೋಟೋ ಆಮೇಲೆ ತೆಗಿಯುವಂತೆ, ಫಸ್ಟ್ ನೋಡಿದ್ದನ್ನ ಇಲ್ಲ, ಫೋಟೋ ತೆಗಿಯೋದು. ಯಾವತ್ತೂ ಆ ಪ್ರಕೃತಿಯ ಸೌಂದರ್ಯವನ್ನು ಅವನು ನೋಡಲೇ ಇಲ್ಲ. ಫೋಟೋದಲ್ಲಿ ಕ್ಲಿಕ್ ಮಾಡಿದ್ದಾನೆ ಎಲ್ಲವನ್ನು ಕೂಡ. ಯಾಕೆ? ತಾನೇನು ನೋಡಿದ್ದೇನೆ ಅದೊಂದು ಆಲ್ಬಮ್ ಮಾಡಬೇಕು. ಕ್ಯಾಮ್ರಾ ಎಲ್ಲ ನೋಡಿದೆ, ಇವನಲ್ಲಿಲ್ಲ. ಗಮನಿಸಿ, ನಮ್ಮ ಜೀವನ ಕೂಡ ಹೆಚ್ಚು ಕಡಿಮೆ ಹಾಗೇ ಇದೆ. ನಾವೆಲ್ಲರೂ ಹಿಂದಿನ ದಿನಗಳನ್ನು ಸ್ಮರಿಸ್ಕೊಳ್ತೀವಿ. ಅಯ್ಯೋ, ನನ್ನ ಬಾಲ್ಯ ಎಷ್ಟು ಚೆನ್ನಾಗಿತ್ತು, ನನ್ನ ಯೌವನ ಎಷ್ಟು ಚೆನ್ನಾಗಿತ್ತು, ಚಿಕ್ಕವನಾಗಿದ್ದಾಗ ನನ್ನ ಆ ದಿನಗಳು ಸಂತೋಷದ ದಿನಗಳು. ಒಂದು ವೇಳೆ ಆ ರೀತಿಯ ವಿಚಾರ, ಒಂದು ವೇಳೆ ಆ ರೀತಿಯ ಚಿಂತನೆ ನಮ್ಮ ಅಂತಃಕರಣದ ಒಳಗಡೆ ಬರ್ತಾ ಇದೆಯೋ ಹಾಗಾದರೆ ನಾವು ಫೋಟೋ ತಕ್ಕೊಂಡಿದ್ದೀವಿ, ಕಣ್ಣಾರೆ ನೋಡಲಿಲ್ಲ, ಅದನ್ನು ಅನುಭವಿಸಲಿಲ್ಲ. ಚಿಕ್ಕ ಮಗುವಾಗಿದ್ದಾಗ ಯೌವನ, ವೃದ್ಧಾಪ್ಯ, ದೊಡ್ಡವನಾದ್ರೆ ಹೇಗಿರುತ್ತೆ ಅದರ ಕನಸು ಕಂಡ. ಚಿಕ್ಕವರಾಗಿದ್ದಾಗ ನಮಗೆಲ್ಲರಿಗೂ ಹಾಗೆ ಅನಿಸುತ್ತೆ, ಆದಷ್ಟು ಬೇಗ ದೊಡ್ಡವರಾಗಬೇಕು. ಯಾಕೆ? ದೊಡ್ಡವರಾದರೆ ಅಲ್ಲಿ ಸುಖ, ಅಲ್ಲಿ ಸಂತೋಷ, ಅಲ್ಲಿ ನೆಮ್ಮದಿ, ಅಲ್ಲಿ ಆನಂದ, ಶಾಂತಿ. ಅದರಿಂದ ಬಾಲ್ಯದ ಆ ಸುಂದರ ಕ್ಷಣಗಳನ್ನು ನಮ್ಮ ಕೈನಲ್ಲಿ ಅನುಭವಿಸ್ಲಿಕ್ಕೆ ಆಗುತ್ತಿಲ್ಲ. ಯಾಕೆಂದ್ರೆ ಹಿರಿಯರಲ್ಲಿ ಶಕ್ತಿ ಇರುತ್ತೆ, ಹಿರಿಯರಲ್ಲಿ ಬಲ ಇರುತ್ತೆ, ಹಣ ಇರುತ್ತೆ. ಚಿಕ್ಕ ಮಕ್ಕಳು ನಿಶಕ್ತರಾಗಿರ್ತಾರೆ, ಅವ್ರ ಹತ್ರ ಹಣ ಇರೋದಿಲ್ಲ, ಅವ್ರ ಹತ್ರ ಅಧಿಕಾರವಿರೋದಿಲ್ಲ. ಅದಕ್ಕೇನೆ ತಂದೆ ಕುರ್ಚಿ ಮೇಲೆ ಕೂತಿದ್ದಿದ್ರೆ ಮಗ ಟೇಬಲ್ ಮೇಲೆ ಕೂತ್ಕೊಂಡು ಹೇಳ್ತಾನೆ, ಪಪ್ಪ ನಾನು ನಿನಗಿಂತ ದೊಡ್ಡವನು. ಯಾಕೆ ಹೇಳಿ? ಆದಷ್ಟು ಬೇಗ ನಾನು ದೊಡ್ಡವನಾಗಬೇಕು, ಆದಷ್ಟು ಬೇಗ ನಾನು ಬೆಳಿಬೇಕು. ಯಾಕೆ?
ಅಲ್ಲಿ ಸುಖ ಇದೆ ಅಂತಕ್ಕಂಥ ಭಾವ. ಚಿಕ್ಕ ಚಿಕ್ಕ ಮಕ್ಕಳು ಸಿಗರೇಟ್ ಸೇದ್ತಾರೆ. ಯಾಕೆ? ಹಾ, ಸಿಗರೇಟ್ ಸೇದೋದು ಯಾರು? ದೊಡ್ಡವರು. ಸಿಗರೇಟ್ ಸೇದಿದ್ರೆ ನಾವು ದೊಡ್ಡವರು ಅನ್ಸ್ಕೊಳ್ತೀವಿ ಅಂತ. ಒಂದು ಹೆಮ್ಮೆಯ ವಾತಾವರಣ, ಏನೋ ಒಂದು ಖುಷಿ, ನಾವು ದೊಡ್ಡವರಾಗಿದ್ದೀವಿ. ಒಂದ್ಸರಿ ಬೆಳಿಗ್ಗೆ ವಾಕಿಂಗ್ ಹೋಗಿದ್ವಿ, ಯಾವುದೋ ಒಂದು ಊರು ಅನ್ಸುತ್ತೆ. ಒಂದು 7-8 ವರ್ಷದ ಒಂದು ಮಗು ಕೈಯಲ್ಲಿ ಒಂದು ಕೋಲ್ ಹಿಡ್ಕೊಂಡು ಒಬ್ಬ ವೃದ್ಧನ ಹಾಗೆ ನಡ್ಕೊಂಡು ಬರ್ತಾ ಇದ್ದಾನೆ. ಸಣ್ಣ ಹುಡುಗ ಅವನು. ಈ ನಾಟಕದ ಮೀಸೆಗಳೆಲ್ಲ ಸಿಕ್ತವಲ್ಲ, ಮೀಸೆ ಹಾಕ್ಕೊಂಡಿದ್ದಾನೆ. ವೃದ್ಧರು ಹೇಗೆ ನಡೀತಾ ಇದ್ದಾರೆ ಆ ರೀತಿಯಲ್ಲಿ ನಡ್ಕೊಂಡು ಬರ್ತಾರೆ. ಏಯ್, ಏನಿದು ಅಂತ ಹೇಳಿ ಹತ್ರ ಹೋಗಿ ನೋಡಿದ್ರೆ ಅವನ ತಾತನ ಹಿಂದೆ ಹೋಗಿ ಅಡ್ಕೊಂಡು ಕುತ್ಕೊಂಡ್ಬಿಟ್ಟ. ಮತ್ತವನ ಹಿಂದೆ ಹೋದ್ರೆ ಅವನು ಓಡ್ ಹೋದ. ಅಲ್ಲೇ ಪಕ್ಕದಲ್ಲೇ ಮನೆ ಇತ್ತು, ಮನೆ ಒಳಗಡೆ ಹೋಗಿ ಕುತ್ಕೊಂಡ್ಬಿಟ್ಟ. ಅವನ ಮನೆಗೂ ಹೋದೆವು. ಏನು ಮೀಸೆಯನ್ನು ಅಂಟಿಸ್ಕೊಂಡಿದ್ದ ಅದನ್ನು ತೆಗೆದು ಜೇಬಲ್ಲಿ ಇಟ್ಕೊಂಡ್ಬಿಟ್ಟ. ಯಾಕೆ ಮೀಸೆ ಯಾಕೆ ಹಾಕೊಂಡಿದ್ಯಾ? ವೃದ್ಧನೇ, ಹಾಗೆ ಯಾಕೆ ನಡೀತಾ ಇದೆಯಾ? ಕೋಲಿ ಯಾಕೆ ಇಟ್ಕೊಂಡಿದ್ಯಾ? ಎರಡೂ ಕೈಕಾಲುಗಳು ನಿನಗೆ ಚೆನ್ನಾಗಿವೆ, ಯಾಕೆ ಈ ರೀತಿಯಲ್ಲಿ ನಾಟಕ ಮಾಡ್ತಾ ಇದೆಯಾ? ಏನಾಗಿದೆ ನಿನಗೆ? ಇಲ್ಲ, ಅವನ ಹತ್ರ ಉತ್ತರ ಇಲ್ಲ. ಯಾಕೆ? ಅವನ ಜೀವನದಲ್ಲಿ ಒಂದೇ ಒಂದು ಬಯಕೆ, ಹೇಗಾದರೂ ಮಾಡಿ ನಾನು ದೊಡ್ಡವನಾಗಬೇಕು, ಹೇಗಾದರೂ ಮಾಡಿ ನಾನು ಬೆಳಿಬೇಕು. ಚಿಕ್ಕವರಾಗಿದ್ದರೆ, ಪುಟ್ಟದಾಗಿದ್ದರೆ, ಬಾಲಕನಾಗಿ ಇದ್ದರೆ ಅಲ್ಲಿ ನೋವಿದೆ, ಅಲ್ಲಿ ದುಃಖ ಇದೆ. ದೊಡ್ಡವರಾದರೆ ಸುಖ. ಅದರಿಂದ ಎಲ್ಲರೂ ಕೂಡ ದೊಡ್ಡವರಾಗ್ಲಿಕ್ಕೆ ಇಷ್ಟಪಡ್ತಾರೆ. ಇದೇ ಮಗು ನಾಳೆ ಬೆಳೆದು ದೊಡ್ಡವನಾದ ಮೇಲೆ ಅವನು ಹೇಳ್ತಾನೆ, ನನ್ನ ಬಾಲ್ಯ ಸ್ವರ್ಗ ಸುಖದಿಂದ ಕೂಡಿತ್ತು. ನಾವು ಸ್ವರ್ಗ ಸುಖವನ್ನು ಅನುಭವಿಸಲಿಲ್ಲ, ಆ ಸ್ವರ್ಗದ ಭಾವಚಿತ್ರಗಳನ್ನು ಫೋಟೋ ಮಾತ್ರ ತೆಗೆದುಕೊಂಡಿದ್ದೀವಿ ಕ್ಯಾಮ್ರಾದಲ್ಲಿ. ಎಲ್ಲಿ ತನಕ ಆಂತರಿಕವಾಗಿ ವ್ಯಕ್ತಿ ಜಾಗೃತನಾಗೋದಿಲ್ಲ, ಜಾಗರೂಕನಾಗೋದಿಲ್ಲ ಅಥವಾ ಎಚ್ಚರಗೊಳ್ಳೋದಿಲ್ಲ, ಅಲ್ಲಿ ತನಕ ಅವನು ಮಾಡುವ ಎಲ್ಲ ಕರ್ಮಗಳು ಪಾಪಕರ್ಮಗಳು. ಒಮ್ಮೆ ವ್ಯಕ್ತಿ ಜಾಗೃತಗೊಂಡ ಅವನಿಂದ ಪಾಪಕರ್ಮಗಳು ಘಟಿಸೋದೇ ಇಲ್ಲ. ಒಮ್ಮೆ ಆ ತಪ್ಪಾದ ದಾರಿಯಲ್ಲಿ ನಡೀಲಿಕ್ಕೆ ನಾವು ಶುರು ಮಾಡಿದೆವು, ಜೀವನದಲ್ಲಿ ಎಲ್ಲವೂ ಕೂಡ ಬರೀ ತಪ್ಪೇ ಆಗ್ತಾ ಹೋಗುತ್ತೆ. ಗಮನಿಸಿದರೆ ನೀವು, ಪ್ರತಿಯೊಬ್ಬ ಕುಡಿದಂತಹ ವ್ಯಕ್ತಿ ಅಷ್ಟು ಜಾಗರೂಕತೆಯಿಂದ ನಡೆಯುವ ಪ್ರಯತ್ನವನ್ನು ಮಾಡ್ತಾರೆ. ಎಷ್ಟೋ ಸಾರಿ ಕುಡಿದಂಥ ವ್ಯಕ್ತಿ ಕೆಳಗೆ ಬೀಳ್ತಾನೆ, ಎದ್ದ ಮೇಲೂ ಕೂಡ ಬಹಳಷ್ಟು ಜಾಗರೂಕತೆಯಿಂದ ಎಚ್ಚರದಿಂದ ನಡೆಯುವ ಪ್ರಯತ್ನವನ್ನು ಮಾಡ್ತಾನೆ.
ಕುಡಿದಂಥ ವ್ಯಕ್ತಿ ಮಾತ್ರ ಎಚ್ಚರದಿಂದ ನಡೆಯುವ ಪ್ರಯತ್ನವನ್ನು ಮಾಡ್ತಾನೆ. ಯಾವ ವ್ಯಕ್ತಿ ಕುಡ್ದಿಲ್ಲ ಅವನು ಎಚ್ಚರದಿಂದ ನಡೆಯುವ ಪ್ರಯತ್ನವನ್ನು ಮಾಡೋದಿಲ್ಲ, ಅವನು ನಡ್ಕೊಂಡು ಹೋಗ್ತಾನಷ್ಟೆ. ಎಷ್ಟೇ ಎಚ್ಚರದಿಂದ ನಡೆಯುವ ಪ್ರಯತ್ನವನ್ನು ಕುಡುಕ ಮಾಡಿದರೂ ಕೂಡ ಅವನು ಆಚೆ ಈಚೆ ವಾಲುತ್ತಾನೆ. ಯಾವ ವ್ಯಕ್ತಿ ಕುಡದೇ ಇಲ್ಲ ಅವನು ಸರಿಯಾದ ರೀತಿಯಲ್ಲಿ ನಡ್ಕೊಂಡು ಹೋಗ್ತಾನೆ. ಯಾವ ವ್ಯಕ್ತಿ ಆಂತರಿಕವಾಗಿ ಜಾಗೃತನಾಗಿದ್ದಾನೆ ಅವನು ಒಳ್ಳೆಯ ಕರ್ಮಗಳನ್ನೇ ಮಾಡ್ತಾನೆ. ಅವನು ಮಾಡುವ ಕರ್ಮಗಳೆಲ್ಲವೂ ಕೂಡ ಪುಣ್ಯ ಕರ್ಮಗಳೇ ಆಗುತ್ತವೆ. ಇದನ್ನು ಮಾಡಬೇಕು ಇದನ್ನು ಮಾಡಬಾರ್ದು ಇಲ್ಲ. ಯಾವ ವ್ಯಕ್ತಿ ಮೂರ್ಛಾವಸ್ಥೆಯಲ್ಲಿದ್ದಾನೆ, ಯಾವ ವ್ಯಕ್ತಿ ಅಹಂಕಾರಿಯಾಗಿದ್ದಾನೆ, ಅವನು ಎಂತಹ ಕೆಲಸಗಳನ್ನೇ ಮಾಡಲಿ ಎಲ್ಲ ಕರ್ಮಗಳು ಕೂಡ ಪಾಪ ಕರ್ಮಗಳೇ ಆಗ್ತವೆ. ಚಕ್ಕಡಿಯ ಚಕ್ರ ಚಕ್ಕಡಿಯನ್ನು ಹಿಂಬಾಲಿಸ್ತದೆ. ನೆರಳು ಮನುಷ್ಯನನ್ನು ಹಿಂಬಾಲಿಸ್ತದೆ. ಯಾವ ವ್ಯಕ್ತಿ ಪ್ರಜ್ಞಾವಂತನಾಗಿದ್ದಾನೆ ಒಳ್ಳೆಯ ಕರ್ಮಗಳು ಅವನನ್ನು ಹಿಂಬಾಲಿಸ್ತವೆ. ಅಯ್ಯೋ ನಾನೊಂದಿಷ್ಟು ಪಾಪ ಕರ್ಮಗಳನ್ನು ಮಾಡಿದ್ದೇನೆ, ಇಂಥ ಒಂದಿಷ್ಟು ತಪ್ಪುಗಳನ್ನು ಮಾಡಿದ್ದೀನಿ, ಇದನ್ನು ಸರಿ ಮಾಡ್ಕೊಳ್ಬೇಕು. ಅದನ್ನು ಸರಿ ಮಾಡ್ಕೊಂಡು ಹೋಗೋ ಅವಶ್ಯಕತೆ ಇಲ್ಲ. ಎಚ್ಚರದಿಂದ ಬದುಕುವ ಪ್ರಯತ್ನವನ್ನು ಮೊದಲು ನಾವು ಮಾಡಬೇಕು. ನೆರಳನ್ನು ಅಳಿಸುವಂತಹ ಪ್ರಯತ್ನವನ್ನು ನಾವು ಮಾಡೋ ಅವಶ್ಯಕತೆ ಇಲ್ಲ. ಕೆಲವೆಲ್ಲ ಬಹಳ ವಿಚಿತ್ರವಾಗಿರ್ತಕ್ಕಂಥ ಉಲ್ಲೇಖಗಳಿವೆ, ಬಹಳ ವಿಚಿತ್ರವಾಗಿರ್ತಕ್ಕಂಥ ಕಥೆಗಳಿವೆ ಈ ಜಗತ್ತಿನಲ್ಲಿ. ಎಲ್ಲ ಕಲ್ಪನೆಗಳು. ಹೇಳ್ತಾರೆ ಯಾವ ವ್ಯಕ್ತಿ ಮಹಾತ್ಮನೋ, ಯಾರೋ ಸಂತನೋ, ಯಾವ ವ್ಯಕ್ತಿ ಮುಕ್ತನೋ ಅವನ ನೆರಳು ಬೀಳೋದಿಲ್ಲ. ಅರೆ ಸೂರ್ಯನ ಬೆಳಕಲ್ಲಿ ಯಾರೇ ನಿಲ್ಲಲಿ ಅಲ್ಲಿ ನೆರಳು ಬಿದ್ದೇ ಬೀಳುತ್ತೆ. ಅದನ್ನು ತಪ್ಪಿಸ್ಲಿಕ್ಕೆ ಯಾರಿಂದಲೂ ಕೂಡ ಸಾಧ್ಯ. ಯಾವ ವ್ಯಕ್ತಿ ಆಂತರಿಕವಾಗಿ ಜಾಗೃತನಾಗಿದ್ದಾನೆ, ಯಾವ ವ್ಯಕ್ತಿ ಎಚ್ಚರದ ಜೀವನವನ್ನು ಮಾಡ್ತಾ ಇದ್ದಾನೆ, ಅವನಿಂದ ಕೇವಲ ಒಳ್ಳೆಯ ಕರ್ಮಗಳು ಮಾತ್ರ ಘಟಿಸ್ತವೆ. ಅವನು ಒಳ್ಳೆಯ ಕರ್ಮಗಳನ್ನು ಮಾತ್ರ ಮಾಡ್ತಾನೆ. ಭಗವದ್ಗೀತೆಯಲ್ಲಿ ಪರಮಾತ್ಮ ಹೇಳ್ತಾನೆ, ಕರ್ಮಣಿ ಅಕರ್ಮಯಃ ಪಶ್ಯೇತ್ ಅಕರ್ಮಣಿ ಚ ಕರ್ಮಯಃ ಸಬುದ್ಧಿಮಾನ್ ಮನುಷ್ಯೇಷು ಸಯುಕ್ತಃ ಕೃಷ್ಣ ಕರ್ಮ ಕೃತ. ಯಾವ ವ್ಯಕ್ತಿ ಜಾಗೃತನಾಗಿದ್ದಾನೆ, ಯಾವ ವ್ಯಕ್ತಿ ತನ್ನಲ್ಲಿ ತಾನು ಸ್ಥಿರನಾಗಿದ್ದಾನೆ, ಅವನೇನೇ ಕರ್ಮಗಳನ್ನು ಮಾಡಲಿ ಆ ಕರ್ಮಗಳಿಂದ ಪಾಪಗಳು ಸಂಭವಿಸೋದಿಲ್ಲ. ಏನು ಹೇಳಿ ಪಾಪ? ಪಾಪ ಅಂತಂದ್ರೆ ಏನು? ನಾವು ಎಲ್ಲಿರ್ಬೇಕು ಅಲ್ಲಿಲ್ಲ, ನಾವು ಏನು ಮಾಡ್ತಾ ಇದ್ದೀವಿ ಅಲ್ಲಿ ಜಾಗೃತರಾಗಿಲ್ಲ, ಅಲ್ಲಿ ಜಾಗರೂಕರಾಗಿಲ್ಲ. ನಾವು ಎಲ್ಲಿದ್ದೇವೆ ಅಲ್ಲಿಲ್ಲ, ಬೇರೆ ಕಡೆಗಿದ್ದೇವೆ. ನಾವು ಈಗ ವೃದ್ಧಾವಸ್ಥೆಯಲ್ಲಿದ್ದೇವೆ, ಯೌವನವನ್ನು ಕುರಿತು ಚಿಂತನೆಯನ್ನು ಮಾಡ್ತೇವೆ, ಬಾಲ್ಯವನ್ನು ಕುರಿತು ಚಿಂತನೆಯನ್ನು ಮಾಡ್ತೇವೆ. ಮೃತ್ಯು ಶೈಲಿಯಲ್ಲಿದ್ದೀವಿ, ಮೃತ್ಯುವಿಗೆ ಹತ್ತಿರವಾಗಿದ್ದೇವೆ, ಬಾಲ್ಯವನ್ನು ಕುರಿತು ಜೀವನವನ್ನು ಕುರಿತು ಯೋಜನೆಯನ್ನು ಮಾಡ್ತೇವೆ.
ಎಷ್ಟೋ ಜನ ಈ ಜಗತ್ತಿನಲ್ಲಿ ತಿಳ್ಕೊಂಡಿದ್ದಾರೆ ಮರಣದ ನಂತರ ವ್ಯಕ್ತಿ ಜೀವಂತವಾಗ್ತಾನೆ. ಎಂಥ ಮೂರ್ಖತನ. ನಾವು ಅದೇ ರೀತಿಯಲ್ಲಿ ಜೀವನವನ್ನು ಮಾಡ್ತಾ ಇದ್ದೀವಿ. ಎಲ್ಲಿ ತನಕ ಒಂದು ವಸ್ತು ನಮ್ಮ ಕೈಯಲ್ಲಿದೆ, ಆ ವಸ್ತು ಕೈಯಲ್ಲಿದೆ ಅಂತ ನಮಗೆ ಗೊತ್ತೇ ಇರೋದಿಲ್ಲ. ಯಾವಾಗ ವಸ್ತು ನಮ್ಮ ಕೈಯಿಂದ ಕೆಳಗಡೆ ಬಿದ್ದು ಹೋಗ್ತದೋ ಆವಾಗ ನಮಗೆ ಗೊತ್ತಾಗುತ್ತೆ ಈ ವಸ್ತು ನನ್ನ ಕೈಯಲ್ಲಿತ್ತು. ಆಮೇಲೆ ಜಾಗೃತರಾಗ್ತಾರೆ. ಆಮೇಲೆ ಅಳ್ತಾ ಕೂತ್ಕೊಳ್ತಾರೆ, ಅಯ್ಯೋ ಇದನ್ನು ಕಳ್ಕೊಂಡ್ಬಿಟ್ಟೆ. ಎಲ್ಲಿ ತನಕ ತಂದೆ ತಾಯಿ ಬದುಕಿರ್ತಾರೆ ಅಲ್ಲಿ ತನಕ ನನಗೊಬ್ಬ ತಂದೆ ತಾಯಿ ಇದ್ರು ಅನ್ನೋದೇ ಗೊತ್ತಿರಲ್ಲ. ಅವ್ರು ಸತ್ತು ಕೂಡಲೇ ಅವ್ರು ದೊಡ್ಡ ಫೋಟೋ ಹಾಕ್ಕೊಂಡು ದಿವಸ ಅವರನ್ನು ಕುರಿತು ಧ್ಯಾನಿಸ್ತಾ ಅವ್ರನ್ನ ಸ್ಮರಣೆ ಮಾಡ್ತಾ ಕಣ್ಣೀರು ಹಾಕ್ತಾರೆ. ಎಲ್ಲಿ ತನಕ ಹೆಂಡತಿ ಅಂತಕ್ಕಂಥವಳು ಬದುಕಿರ್ತಾಳೆ ಅಲ್ಲಿ ತನಕ ಅದರ ಕಡೆಗೆ ಲಕ್ಷ್ಯವಿಲ್ಲ. ಎಲ್ಲಿ ತನಕ ವಸ್ತುಗಳು ನಮ್ಮ ಜೊತೆಗಿವೆ ಅದ್ರ ಕಡೆಗೆ ಲಕ್ಷ್ಯವಿಲ್ಲ. ಆವಾಗ ಜೀವನದ ಬಾಗಿಲುಗಳನ್ನು ಮುಚ್ಕೊಂಡಿರ್ತೀವಿ ನಾವು. ಯಾವಾಗ ಅದನ್ನು ಕಳೆದುಕೊಳ್ತೀವಿ ಅದನ್ನು ಸ್ಮರಿಸ್ತೀವಿ. ವಸ್ತುಗಳು ನಮ್ಮ ಹತ್ರ ಇದ್ದಾಗಲೂ ಕೂಡ ಅದು ಅದರ ಇರುವಿಕೆ ನಮಗೆ ಗೊತ್ತಿಲ್ಲ. ಯಾವಾಗ ವಸ್ತುಗಳನ್ನು ಕಳೆದುಕೊಳ್ತೀವಿ ಆವಾಗಲೂ ಕೂಡ ಅದರ ಬಗ್ಗೆ ಎಚ್ಚರ ಇರಲ್ಲ. ಸಿಗ್ಲಿಲ್ವಲ್ಲ ಅಂತ ಹೇಳಿ ದುಃಖಿತರಾಗ್ತೀವಿ. ಅದರಿಂದ ಜೀವನದಲ್ಲಿ ನಾವು ಏನು ಮಾಡ್ತಾ ಇರ್ತೀವಿ ಅದನ್ನೇ ಮಾಡ್ತಾ ಹೋಗ್ತೀವಿ. ಅಂದರೆ ಪುನರಾವರ್ತನೆಯನ್ನು ಮಾಡ್ತಾ ಇರ್ತೀವಿ. ನಮ್ಮ ಜೀವನದಿಂದ ಏನೋ ಒಂದು ಹೊಸತು ಬರೋದೇ ಇಲ್ಲ. ಹಳೆ ಬೂದಿ ಅದೇ ಸಂಗ್ರಹವನ್ನು ಇಟ್ಕೊಂಡಿರ್ತೀವಿ. ನಮ್ಮ ಜೀವನ ಅಗ್ನಿ ಆಗಿರಬೇಕಿತ್ತು, ಬೆಂಕಿ ಆಗಿರಬೇಕಿತ್ತು. ಇಲ್ಲ, ಬೂದಿಯ ರಾಶಿ ಆಗಿದೆ. ಮುಂಚೆ ಏನು ಮಾಡ್ತಾ ಇದ್ವು, ಹಿಂದೆ ಏನು ಮಾಡ್ಕೊಂಡು ಬಂದಿದ್ದೆವು, ಮತ್ತೆ 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 ಮಾಡೋದು. ಗಮನಿಸಿ, ನೀವು ನಮ್ಮನ್ನು ತೆಗೆದುಕೊಂಡು ಹೋಗಿ ಬೇಕಾದ್ರೆ ಸ್ವರ್ಗದಲ್ಲಿ ಬೇಕಾದ್ರೆ ಬಿಟ್ಟು ಬರಲಿ, ಅಲ್ಲಿಯೂ ಕೂಡ ನಾವು ಅಳತಾನೆ ಕೂತ್ಕೊಳ್ತೀವಿ. ಯಾಕೆಂದರೆ ವಾಸ್ತವಿಕ ಜೀವನದಲ್ಲಿ ಹೇಗೆ ಜೀವನವನ್ನು ಮಾಡಬೇಕು ಅನ್ನೋಂಥದ್ದು ಏನಿದೆ ಅದು ಮರ್ತು ಹೋಗಿದೆ ನಮಗೆ. ಅದರ ಕಡೆಗೆ ಲಕ್ಷ್ಯವೇ ಇಲ್ಲ ನಮಗೆ. ಒಮ್ಮೆ ಸೂರ್ಯನನ್ನು ನೋಡಿ, ಒಮ್ಮೆ ಪಕ್ಷಿಗಳ ಧ್ವನಿಯನ್ನು ಆಲಿಸಿ, ಒಮ್ಮೆ ಪ್ರಕೃತಿಯ ಸೌಂದರ್ಯವನ್ನು ಅನುಭವಿಸಿ. ವರ್ತಮಾನದಲ್ಲಿ ಇರೋದು ನಮಗೆ ಗೊತ್ತಿಲ್ಲ. ಯಾವಾಗ ವ್ಯಕ್ತಿ ವರ್ತಮಾನದಲ್ಲಿ ಬದುಕಲಿಕ್ಕೆ ಶುರು ಆಗ್ತಾನೋ ಸ್ವರ್ಗದ ಅನುಭವ ಅವನಿಗೆ ಆಗ್ಲಿಕ್ಕೆ ಶುರು ಆಗುತ್ತೆ. ಯಾವಾಗ ವರ್ತಮಾನದ ಅನುಭವ ಅವನಿಗೆ ಆಗೋದಿಲ್ಲ, ಇಲ್ಲಿಯೂ ಅಳ್ತಾನೆ, ಆಮೇಲೆ ಕೂಡ ಅಳ್ಲಿಕ್ಕೆ ಶುರು ಮಾಡ್ತಾನೆ. ನಮ್ಮದೇ ಭೂತಕಾಲವನ್ನು, ನಮ್ಮದೇ ಹಿಂದಿನ ಘಟನೆಗಳನ್ನು, ನಮ್ಮದೇ ಹಿಂದಿನ ಜೀವನಗಳನ್ನ ನಾವು ತೆಗೆದು ನೋಡೋಣ. ಏನಿದೆ ಅಲ್ಲಿ? ಬರೀ ಕೊಳಕು, ಪಾಪಕರ್ಮಗಳು, ಪಾಪಕೃತ್ಯಗಳು, ಮಾಡಬಾರದನ್ನು ಮಾಡಿದ್ದೀವಿ. ಯಾವನೋ ಒಬ್ಬ ವ್ಯಕ್ತಿ ನಿದ್ರೆಯನ್ನು ಮಾಡ್ತಾ ಚಿತ್ರವನ್ನು ಬಿಡಿಸಿದ್ರೆ ಹೇಗಿರುತ್ತೆ ಹೇಳಿ? ನಮ್ಮ ಜೀವನ ಹಾಗಿದೆ. ಯಾವನೋ ಒಬ್ಬ ಹುಚ್ಚ ಪೇಂಟ್ ಮಾಡ್ತಾನೆ, ಅದನ್ನು ಹೊಗಳ್ತಕ್ಕಂಥ ಹುಚ್ಚರು ಕೂಡ ಈ ಜಗತ್ತಿನಲ್ಲಿದ್ದಾರೆ. ಪಿಕಾಸೋ
ಬಹಳ ಅದ್ಭುತ ಪೇಂಟರ್. ಒಂದ್ಸರಿ ಪ್ಯಾರಿಸ್ನಲ್ಲಿ ಅವನ ಪೇಂಟಿಂಗ್ ಎಕ್ಸಿಬಿಷನ್ ಇತ್ತು. ಯಾವುದೋ ಒಂದು ಚಿತ್ರದ ಬಳಿ ಜನ ಹೋಗಿ ನಿಂತುಕೊಂಡು ನೋಡ್ತಾ ಇದ್ರು, ಬಹಳಷ್ಟು ಹೊಗಳ್ತಾ ಇದ್ರು. ಜನ ಅವರು ಬಂದು ನಿಂತ್ಕೊಂಡು ನೋಡ್ತಾ ಇರೋದನ್ನ ಪಿಕಾಸೋ ಹೋಗಿ ನೋಡಿ ಅರೆ ಅರೆ ರೇ ಅನ್ಕೊಂಡು ಆ ಚಿತ್ರವನ್ನ ಸರಿ ಮಾಡ್ದ. ಅದು ಉಲ್ಟಾ ಇತ್ತು. ಅದು ತೆಲಗಳಗಾಗಿದೆ ಅಂತ ಯಾರಿಗೂ ಗೊತ್ತೇ ಇರಲಿಲ್ಲ. ಪಿಕಾಸೋನ ಚಿತ್ರಗಳು, ಪೇಂಟಿಂಗ್ಸು ಉಲ್ಟಾ ಆಗಿದೆಯೋ ಸರಿಯಾಗಿದೆಯೋ ಅಂತ ಹೇಳೋಂಗಿಲ್ಲ. ಇನ್ನೊಂದು ಸುಂದರವಾದ ಒಂದು ಘಟನೆ ಆಗುತ್ತೆ. ಅಮೇರಿಕದ ಒಬ್ಬ ಕೋಟ್ಯಾಧಿಪತಿ ಪಿಕಾಸೋನ ಬಳಿ ಬಂದು ಹೇಳ್ತಾನೆ, ನನಗೆ ಇಂಥ ಒಂದು ಚಿತ್ರ ಬೇಕು, 2 ಚಿತ್ರಗಳು ಬೇಕು ಈ ಥರದ್ದು. ಅವನ ತಾನೇ, ಇಲ್ಲ ನನ್ನ ಹತ್ರ ಬಂದೇ ಇದೆ, 2 ಇಲ್ಲ. ಇಲ್ಲ ನಂಗೆ 2 ಬೇಕು. ಹೌದಾ, ನನಗೆ 1 ಗಂಟೆ ಸಮಯ ಕೊಡಿ. ಆಯ್ತು. ಏನು ಒಂದು ಚಿತ್ರ ಇತ್ತು, ಅದನ್ನು ಒಳಗೆ ತೊಗೊಂಡು ಹೋದ, ಅದನ್ನು ಕಟ್ ಮಾಡ್ದ, ಅದಕ್ಕೆ ಫ್ರೇಮ್ ಮಾಡ್ದ, ವಾಪಸ್ ತೊಗೊಂಡು ಬಂದ. ದಯವಿಟ್ಟು ತಗೊಳ್ಳಿ. ಅದನ್ನು 4 ಕಟ್ ಮಾಡಿದ್ದಿದ್ರು ಕೂಡ ನಮಗೇನು ಗೊತ್ತಾಗ್ತಾ ಇತ್ತೋ ಇಲ್ಲೋ ಗೊತ್ತಿಲ್ಲ ನಮಗೆ. ಅನೇಕ ಜನ ಅಭಿಪ್ರಾಯ ಪಡ್ತಾರೆ, ಪಿಕಾಸೋನ ಚಿತ್ರಗಳನ್ನು ಬಹಳ ಗಮನವಿಷ್ಟು ನೋಡಲಿಕ್ಕೆ ಶುರು ಮಾಡಿದರೆ ವ್ಯಕ್ತಿ ದುಃಖಿತನಾಗ್ತಾನೆ. ಯಾಕೆಂದರೆ ವ್ಯಕ್ತಿಯ ಮನಸ್ಸಿನ ಚಿತ್ರಣವನ್ನು ಚಿತ್ರಿಸಿದಾನವನು. ಎಷ್ಟು ಆಳವಾಗಿ ಅವನ ಚಿತ್ರಗಳನ್ನು ನಾವು ನೋಡ್ಲಿಕ್ಕೆ ಶುರು ಮಾಡ್ತೀವಿ, ನಾವು ದುಃಖಿತರಾಗ್ಲಿಕ್ಕೆ ಶುರು ಹೋಗ್ತೀವಿ, ನಾವು ಭಯಭೀತರಾಗ್ಲಿಕ್ಕೆ ಶುರು ಹೋಗ್ತೀವಿ. ನಾವು ಒಂದು ವೇಳೆ ರಾತ್ರಿ ಇಡೀ ಆ ಚಿತ್ರವನ್ನು ನೋಡಿ ಚಿಂತನೆಯನ್ನು ಮಾಡಲಿಕ್ಕೆ ಶುರು ಮಾಡಿದರೆ ಬೆಳಿಗ್ಗೆಷ್ಟೊತ್ತಿಗೆ ಹುಚ್ಚರಾಗೋ ಸಾಧ್ಯತೆ ಕೂಡ ಇದೆ. ಯಾಕೆ? ಯಾವನೋ ಒಬ್ಬ ವ್ಯಕ್ತಿ ಹುಚ್ಚುತನದಲ್ಲಿ ಬಣ್ಣವನ್ನು ಬೀಸಾಡಿದ್ರೆ ಹೇಗಿರುತ್ತೆ ಆ ರೀತಿ ಅವನ ಚಿತ್ರ. ಏನಿದು? ಇದೇ ನಮ್ಮ ಜೀವನ. ಪಾಪಿ ತನ್ನ ಕೊಳಕು ಕೃತ್ಯಗಳನ್ನು ಮಾಡಿ ದುಃಖಿಸ್ತಾನಂತೆ, ನೋಡಿ ದುಃಖಿಸ್ತಾನ. ಏನದು? ಮೂರ್ಛಾವಸ್ಥೆಯಲ್ಲಿ ಕರ್ಮಗಳನ್ನು ಮಾಡಿ ಅಳ್ತಾ ಕೂತ್ಕೊಳ್ತಾನೆ. ಪ್ರತಿಯೊಬ್ಬ ವ್ಯಕ್ತಿಯ ಜೀವನದ ಕಥೆ ಇದು, ಪ್ರತಿಯೊಂದು ಮನೆಯ ಸಂಸಾರದ ಕಥೆ ಇದು. ಓಡಾಡ್ತಾರೆ, ಅಯ್ಯೋ ಇದು ಒಂದನ್ನು ಹೀಗೆ ಮಾಡಬಾರ್ದಿತ್ತು, ಇದು ಒಂದನ್ನು ಹೀಗೆ ಮಾಡಿದಿದ್ರೆ ಚೆನ್ನಾಗಿತ್ತು, ನಾನು ಯಾಕೆ ಹೀಗೆ ಮಾಡಿದೆ. ನಮ್ಮದೇ ಜೀವನವನ್ನು ನಾವು ಒಂದು ವೇಳೆ ಹಿಂದೆ ತಿರುಗಿ ನೋಡಿದರೆ ಏನಿದೆ ಅಲ್ಲಿ? ಅಲ್ಲಿ ಬರೀ ಕತ್ತಲೆ, ಅಲ್ಲೊಂದು ಅಜ್ಞಾನ, ಅಲ್ಲೊಂದು ಅಂಧಕಾರ. ಸುಂದರವಾದಂಥ ಅರಳಿದ ಹೂವುಗಳ ತೋಟ ನಮಗೆ ಕಾಣಿಸೋದಿಲ್ಲ, ಕೇವಲ ಭಯ, ಅಂಧಕಾರ, ಕತ್ತಲೆ. ಆದ್ರಿಂದ ಪಾಪಿ ಆಗಿರ್ತಕ್ಕಂಥವನು ಭವಿಷ್ಯವನ್ನ ನಿರ್ಮಾಣ ಮಾಡ್ಕೊಳ್ತಾನೆ. ನಾಳೆ ಚೆನ್ನಾಗಿರುತ್ತೆ, ನಾಡಿದ್ದು ಚೆನ್ನಾಗಿರುತ್ತೆ, ಮುಂದಿನ ವರ್ಷಗಳ ಕಾಲ ಚೆನ್ನಾಗಿರುತ್ತೆ, ಮುಂದಿನ ಜನ್ಮ ಅನ್ನೋದು ಚೆನ್ನಾಗಿರುತ್ತೆ. ಯಾಕೆ? ಯಾವಾಗ ನಮ್ಮ ವರ್ತಮಾನ ಅನ್ನೋದು ನಾಶವಾಯಿತೋ, ಬರಡಾಯ್ತೋ, ಸರ್ವನಾಶವಾಯಿತು, ಆವಾಗ ಅವನ ಭವಿಷ್ಯವನ್ನ ನಿರ್ಮಾಣ ಮಾಡ್ಕೊಳ್ಳಿಕ್ಕೆ ಹೊರಡ್ತಾನೆ. ಇವತ್ತು ನಾವು ನಮ್ಮ ಜೀವನವನ್ನು ನೋಡಿದರೆ ನಮಗೆ ಆತ್ಮಹತ್ಯೆ ಮಾಡ್ಕೊಳ್ಬೇಕು ಅನ್ಸುತ್ತೆ.
ಅದೇ ವ್ಯಕ್ತಿ ನಾಳೆಯನ್ನು ನೋಡ್ಲಿಕ್ಕೆ ಶುರು ಮಾಡಿದರೆ ಬೀಜಗಳು ಅಂಕುರಿತವಾಗ್ತವೆ, ಧೈರ್ಯ ಅನ್ನೋದು ಹೆಚ್ಚಾಗ್ತದೆ, ಮತ್ತೆ ತಲೆ ಎತ್ತಿ ನಿಲ್ಲುತ್ತೆ ಏನು ಬಗ್ಗಿರ್ತಕ್ಕಂತಹ ಮರ. ಎಲ್ಲ ಮೊಗ್ಗುಗಳು ಅರಳುತ್ತವೆ. ಆದರೆ ಏನು ವಿಚಿತ್ರ, ಆ ನಾಳೆ ಅನ್ನೋಂಥದ್ದು ಬರೋದೇ ಇಲ್ಲ. ಬರೋದೆಲ್ಲವೂ ಕೂಡ ವರ್ತಮಾನವೇ, ಈ ಕ್ಷಣ, ಇವತ್ತೇ. ಆದ್ರಿಂದ ಪಾಪಿಯ ಆಶಾ ಕಿರಣ ಅನ್ನೋಂಥದ್ದು ಏನಿದೆ, ಅದು ಏನಿದ್ರು ಕೂಡ ಮರಣಾನಂತರದ್ದು. ಯಾವ ವ್ಯಕ್ತಿ ಧಾರ್ಮಿಕ ವ್ಯಕ್ತಿಯೋ, ಯಾವ ವ್ಯಕ್ತಿ ವರ್ತಮಾನದಲ್ಲಿ ಜೀವನವನ್ನು ಮಾಡ್ತಾ ಇದ್ದಾನೋ, ಮರಣಾನಂತರದ ಬಗ್ಗೆ ಅವನು ಚಿಂತನೆಯನ್ನು ಮಾಡೋದಿಲ್ಲ, ಭವಿಷ್ಯವನ್ನು ಕುರಿತು ಅವನು ಚಿಂತನೆಯನ್ನು ಮಾಡೋದಿಲ್ಲ. ಈ ಕ್ಷಣದಲ್ಲಿ ಹೇಗೆ ಬದುಕಬೇಕು ಅನ್ನೋಂಥದ್ದನ್ನು ಕುರಿತು ಚಿಂತನೆಯನ್ನು. ಯಾವ ವ್ಯಕ್ತಿ ವರ್ತಮಾನದಲ್ಲಿ ಜೀವನವನ್ನು ಮಾಡ್ತಾನೆ, ಅವನಿಗೆ ಈ ಜಗತ್ತಿನಲ್ಲಿ ಏನು ಗೋಚರವಾಗ್ತಾ ಇದೆ, ಏನು ಅನುಭವಕ್ಕೆ ಸಿಗ್ತಾ ಇದೆ, ಅದೇ ಭಗವಂತ, ಅದೇ ಪರಮಾತ್ಮ. ಯಾವುದೋ ವ್ಯಕ್ತಿ ಸಾವಿನ ನಂತರ ಎಲ್ಲೋ ಒಂದು ಸ್ವರ್ಗಕ್ಕೆ ಹೋಗ್ತಾನೆ, ಸ್ವರ್ಗದ ಸುಖವನ್ನು ಅವನು ಅನುಭವಿಸ್ತಾನೆ? ಇಲ್ಲ. ಎಲ್ಲೋ ಆಕಾಶದ ಆಚೆ ಭಗವಂತನಿದ್ದಾನೆ. ಎಲ್ಲೋ ಸತ್ತ ಮೇಲೆ ಒಂದು ದಿವಸ ಸ್ವರ್ಗಕ್ಕೆ ಹೋಗ್ತಾನೆ. ಯಾವ ವ್ಯಕ್ತಿ ವರ್ತಮಾನದಲ್ಲಿ ಜೀವನವನ್ನು ಮಾಡ್ತಾ ಇದ್ದಾನೆ, ಅವನಿಗೆ ಧಾರ್ಮಿಕ ವ್ಯಕ್ತಿ. ಅವನು ಇಲ್ಲಿಯೂ ಸುಖವಾಗಿರ್ತಾನೆ, ಎಲ್ಲೇ ಹೋಗಲಿ ಅವನು ಸಂತೋಷದಿಂದ ಜೀವನವನ್ನು. ಯಾಕಂದ್ರೆ ಮರಣಾನಂತರದ ಜೀವನ ನಿರ್ಮಾಣ ಆಗೋದು ಇವತ್ತಿನ ಜೀವನದಿಂದ. ಇವತ್ತೇನು ಬೀಜವನ್ನು ಹಾಕ್ತೀವಿ, ಅದೇ ನಾಳೆ ಬೀಜ ಮೊಳಕೆ ಒಡೆಯೋದು, ಅದೇ ಹೂವನ್ನು ಬಿಡೋದು, ಅದೇ ಹಣ್ಣನ್ನು ಕೊಡೋದು. ಭವಿಷ್ಯ ಅನ್ನುವಂಥದ್ದು ವರ್ತಮಾನದಿಂದ ಹುಟ್ಟುತ್ತದೆ, ಭವಿಷ್ಯ ತನ್ನಿಂದ ತಾನೇ ಹುಟ್ಟುವುದಿಲ್ಲ. ಈ ಕ್ಷಣದಿಂದ ಭವಿಷ್ಯದ ನಿರ್ಮಾಣವಾಗ್ತದೆ. ಅದರಿಂದ ಯಾವ ವ್ಯಕ್ತಿ ಈ ಕ್ಷಣದಲ್ಲಿ ಇವಾಗ ಸಂತೋಷದಿಂದ ಬದುಕ್ತಾ ಇದ್ದಾನೋ, ಸಂತೋಷದ ಜೀವನವನ್ನು ಸಾಗಿಸ್ತಾ ಇದ್ದಾನೋ, ಅವನು ಭವಿಷ್ಯದಲ್ಲಿಯೂ ಕೂಡ ಸಂತೋಷವಾಗಿರ್ತಾನೆ, ನೆಮ್ಮದಿಯ ಜೀವನವನ್ನು ನಡೆಸ್ತಾನೆ. ಯಾವ ವ್ಯಕ್ತಿ ಈಗ ಈ ಕ್ಷಣದಲ್ಲಿ ಇಲ್ಲಿ ಸಂತೋಷವಾಗಿರುವ ಮಾರ್ಗವನ್ನು ಕಂಡುಹಿಡ್ಕೊಂಡಿದ್ದಾನೋ, ಎಲ್ಲೇ ಹೋಗ್ಲಿ ಅವನು ಸಂತೋಷವಾಗಿರ್ತಾನೆ, ಖುಷಿಯಿಂದ ಇರ್ತಾನೆ. ಇಲ್ಲಿ ಹೇಗೆ ಜೀವನವನ್ನು ಮಾಡಬೇಕು ಅನ್ನೋದನ್ನು ಕಲಿತದಾನೋ, ಎಲ್ಲೇ ಹೋಗ್ಲಿ ಅವನು ಜೀವನವನ್ನು ಮಾಡ್ತಾನೆ. ಪಾಪ ಕೃತ್ಯಗಳನ್ನು ಮಾಡಿದವನನ್ನ ನರಕಕ್ಕೆ ಕಳಿಸ್ತಾರೆ, ಪುಣ್ಯ ಕರ್ಮಗಳನ್ನು ಮಾಡಿದವನನ್ನ ಸ್ವರ್ಗಕ್ಕೆ ಕಳಿಸ್ತಾರೆ. ನಾವೆಲ್ಲ ಓದ್ತೀವಿ ಪುರಾಣ ಪುಣ್ಯ ಕಥೆಗಳಲ್ಲಿ. ಯಾವ ವ್ಯಕ್ತಿ ಪುಣ್ಯ ಕರ್ಮಗಳನ್ನು ಮಾಡ್ತಾನೆ, ಅವನು ತನ್ನ ಸ್ವರ್ಗವನ್ನು ತಾನೇ ನಿರ್ಮಾಣ ಮಾಡ್ಕೊಳ್ತಾನೆ. ಯಾವ ವ್ಯಕ್ತಿ ಪಾಪ ಕರ್ಮಗಳನ್ನು ಮಾಡ್ತಾನೆ, ಅವನನ್ನು ಎಲ್ಲೇ ತಗೊಂಡು ಹೋಗ್ಬಿಡ್ಲಿ, ತನ್ನ ನರಕವನ್ನು ತಾನೇ ನಿರ್ಮಾಣ ಮಾಡ್ಕೊಳ್ತಾನೆ ಅವನು. ಅವರು ತಮ್ಮ ಸ್ವರ್ಗವನ್ನು, ತಮ್ಮ ನರಕವನ್ನು ತಮ್ಮ ಜೊತೆಗೆ ತೆಗೆದುಕೊಂಡು, ಅದರಿಂದ
ವರ್ತಮಾನದ ಜೀವನ ಅನ್ನೋದೇನಿದೆ ಅದು ಅತ್ಯಂತ ಶ್ರೇಷ್ಠವಾದಂತಹ ಜೀವನ. ಇನ್ನೊಂದಷ್ಟು ಎರಡು ವಿಚಾರಗಳಿವೆ, ನಾಳೆ ಚಿಂತನೆ. ಓಂ ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು ಮಾ ಕಶ್ಚಿತ್ ದುಃಖಭಾಗ್ ಭವೇತ್. ಸತೋ ಮಾ ಸದ್ಗಮಯ, ತಮಸೋ ಮಾ ಜ್ಯೋತಿರ್ಗಮಯ, ಮೃತ್ಯೋರ್ಮಾ ಅಮೃತಂಗಮಯ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ.